ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 14-16 ವಚನ ತನಕ ಓದಿ ಬಿಡ್ರಪ್ಪ. ನೀವು ಲೋಕಕ್ಕೆ ಮೈಕ್ನಾಗ ಓದ್ರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೆನ್. ಓಕೆ, ನೀವು ಲೋಕಕ್ಕೆ ಏನಾಗಿರಿ ಅಂತ ಹೇಳ್ತದಾನೆ ಯೇಸು ಸ್ವಾಮಿ? ಬೆಳಕಾಗಿರ್ರಿ, ಬೆಳಕಾಗಿದ್ದೀರಿ ಅಂತ ಹೇಳಿ ಮಾತು. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಯಾರೂ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರೆಲ್ಲರಿಗೂ ಏನ್ ಕೊಡ್ತದೆ? ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಂತೇಳಿ ಮಾತು. ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಮಾಡಿರುವ ಪ್ರಸಂಗದಲ್ಲೇ ನಾವಿನ್ನೂ ಇದ್ದೇವೆ ಮಾತು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳೇನ ಮಾತು. ಹೇಳ್ರಿ, ಮುಂದೆ ಕೂತ್ಕೊಂಡ್ರು ಎಲ್ಲರೂ ಹೇಳ್ರಿ, ನೀವು ಲೋಕಕ್ಕೆ ಏನಾಗಿರಿ ಅಂತ ಹೇಳೋಣ? ಬೆಳಕಾಗಿದ್ದೀರಿ ಅಂತ ಅಂದ್ರೆ ಅರ್ಥ ಅಂದ್ರೆ ಅದಕ್ಕಿಂತ ಮೊದಲು ಬೆಳಕಾಗಿಲ್ಲ ಅಂತ ಅರ್ಥ ಮಾತದು. ಅದಕ್ಕೋಸ್ಕರ ಅಲ್ವಾ ಯೇಸು ಹೇಳಿರೋದು ನೀವು ಲೋಕಕ್ಕೆ ಏನಾಗಿರಿ ಅಂತ ಹೇಳೋಣ? ಬೆಳಕಾಗಿದ್ದೀರಿ ಅಂದ್ರೆ ಅದಕ್ಕಿಂತ ಮೊದಲು ಬೆಳಕಾಗಿಲ್ಲ ಅಂತ ಅರ್ಥ. ಮತ್ತೆ ಬೆಳಕಿಲ್ಲ ಅಂದ್ರೆ ಏನಾಯ್ತಂತ ಅರ್ಥ? ಕತ್ತಲೈತಂತ ಅರ್ಥ ಮಾನವನ ಜೀವಿತದಲ್ಲಿ. ಅದಕ್ಕೋಸ್ಕರವೇ ಯೇಸು ಬೆಳಕು ಕೊಡ್ಲಿಕ್ಕಾಗೆ ಈ ಲೋಕಕ್ಕೆ ನಮ್ಮ ಮಧ್ಯದಲ್ಲಿ ಆತನು ಮನುಷ್ಯನಾಗಿ ಬಂದನ ಮಾತು. ಈ ಲೋಕಕ್ಕೆ ಏನ್ ಬಂದನ? ಬೆಳಕು ಕೊಡಲಿಕ್ಕಾಗೆ. ನಿಜವಾದ ಬೆಳಕು ಕ್ರಿಸ್ತನಲ್ಲಿ ಐತಿ ಮಾತು. ನೋಡ್ರಿ, ಬೆಳಕು ಲೋಕದಲ್ಲಿ ಇಲ್ಲದೆ ಇರುವುದಕ್ಕೋಸ್ಕರವೇ ಯೇಸು ಬೆಳಕಿನ ಕುರಿತಾಗಿ ಮಾತಾಡನಂದ್ರೆ, ಮನುಷ್ಯನ ಜೀವಿತದಲ್ಲಿ ಬೆಳಕು ಇಲ್ಲದಕ್ಕೋಸ್ಕರವೇ ಬೆಳಕಾಗಿದ್ರೆ ಅಂತ ನನ್ನ ಮಾತು. ಆದ್ರೆ ಮನುಷ್ಯನ ಜೀವಿತದಲ್ಲಿ ಕತ್ತಲು ಅನ್ನುವಂಥದ್ದು ತುಂಬಿತ್ತು ಮಾತು. ಆದಿಕಾಂಡದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ತೆಗೆದು ನೋಡ್ರೆ ದೇವರು ಬಾಯಿ ತೆಗೆದು ಹೇಳಿದ್ದು ಒಂದೇ ಮಾತೇನು? ಏನಂತ ಹೇಳೋಣ? ಬೆಳಕಾಗಲಿ ಅಂತ ಹೇಳಂತೆ. ಏನಂತೇಳೇನಮ್ಮ? ಬೆಳಕಾಗಲಿ ಅನ್ನ. ಬೆಳಕನ್ನು ಕತ್ತಲನ್ನು ಏನ್ ಮಾಡ್ಯಾನ? ಬೇರೆ ಬೇರೆ ಮಾಡ್ಯಾನ ಮಾತು. ಅದಕ್ಕೋಸ್ಕರವೇ ಮತ್ತೆ ಬೆಳಕಿನಲ್ಲಿ ವಾಸ ಮಾಡಬೇಕಾಗಿರುವಂತ ತನ್ನ ಮಕ್ಕಳು ಏನ್ ಮಾಡ್ಯಾರ? ಪಾಪದಲ್ಲಿ ಬಿದ್ದು ಕತ್ತಲಾಗಿ ಹೋದ್ರು ಮಾತು. ಅದಕ್ಕೋಸ್ಕರವೇ ಮನುಷ್ಯನ ಜೀವಿತದಲ್ಲಿ 3 ರಕಮ್ ಕತ್ಲಿರ್ತವಂತೆ. ಎಷ್ಟು ರಕಮು? 3 ರಕಮು. ಒಂದು ಪಾಪದ ಕತ್ತಲು, 2ನೇದು ಮರಣದ ಕತ್ಲು, 3ನೇದು ನರಕದ ಕತ್ಲು ಇರ್ತವಂತೆ. ಅದಕ್ಕೋಸ್ಕರವೇ ದೇವರು ಏನ್ ಮಾಡ್ಯಾನಂದ್ರೆ ಆ ಕತ್ತಲನ್ನ ತೆಗೆದು, ಪಾಪದ ಕತ್ತಲು ತೆಗೆದು, ಮತ್ತು ಮರಣದ ಕತ್ತಲು ತೆಗೆದು, ಮತ್ತು ನರಕದ ಕತ್ತಲು ತೆಗೆದು, ಯೇಸು ಎಲ್ಲ ಒತ್ಕೊಂಡು ತೀರಿಸಿ ಶಿಲುಬೆ ಮೇಲೆ ನಮಗೋಸ್ಕರ ಆತನು ಪ್ರಾಣ ಕೊಟ್ಟು ರಕ್ತ ಸುರಿಸಿ ಆತನು ಪುನರುತ್ಥಾನಾಗಿ ಎದ್ದು ಬಂದು ನಾನು ಇರುವಲ್ಲೇ ನೀವು ವಾಸ ಮಾಡಬೇಕು, ಅದಕ್ಕೋಸ್ಕರ ನೀವೆಲ್ಲರೂ ಮಾರ್ಮನ್ಸು ಹೊಂದಬೇಕು, ಅದಕ್ಕೋಸ್ಕರ ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಳ್ರಿ, ಪರಿಶುದ್ಧತೆಯನ್ನು ಹೊಂದಿಕೊಳ್ಳ್ರಿ, ನೀವು ನಂಬಿಕೆಯನ್ನು ರಕ್ಷಣೆಯನ್ನು ಕಾಪಾಡಿಕೊಳ್ಳ್ರಿ, ನಾನು ಯಾರು ಸಿದ್ಧವಾಗಿರ್ತಾರೋ ಅವ್ರನ್ನ ನಾನು ಕರ್ಕೊಂಡು ಹೋಗಿ ನಾನು ಇರುವ ಸ್ಥಳದಲ್ಲೇ ನಿಮ್ಮನ್ನ ಇರಿಸ್ನ ಅಂತ ಹೇಳಂತೆ. ಅಲ್ಲೆಲ್ಲೂ ಹೇಳ್ರಿ ಗಟ್ಟಿಯಾಗಿ ಎಲ್ಲ ಕೈ ಎತ್ತಲ್ಲ. ಹಲ್ಲೆಲೂಯಾ. ನೋಡ್ರಿ, ನೀವು ಕತ್ತಲಾಗಿದ್ದೀರಿ, ಅದಕ್ಕೋಸ್ಕರ ಇವಾಗ ಬೆಳಕಾಗಿರಿ ಅಂತ ಹೇಳ ಮಾತು. ಎಲ್ಲಿ ಕತ್ತಲೈತಂದ್ರೆ ಆದಿಕಾಂಡದಲ್ಲಿ 19ನೇ ಅಧ್ಯಾಯದಲ್ಲಿ ಪಾಪದ ಕತ್ತಲೈತಿ ಮಾತು. ಆಮೇಲೆ ಮರಣದ ಕತ್ತಲು ಯಾವಾಗ ಬಂತಂದ್ರೆ ನೋಹನ ಕಾಲದಲ್ಲಿ 6ನೇ ಅಧ್ಯಾಯ 11ನೇ ವಚನದಲ್ಲಿ ಅಲ್ಲಿ ನೋಹನ ಕಾಲದಲ್ಲಿ ಮರಣದ ಕತ್ತಲು ಬಂತು ಮಾತು, ಮನುಷ್ಯನ ಪಾಪದ ವಿಧಿಯಿಂದ. ಮತ್ತೆ ನರಕದ ಕತ್ತಲು, ಪಾತಾಳದ ಕತ್ತಲು ಹೆಂಗಿರ್ತದಂದ್ರೆ ಲಾಜರನು ಶ್ರೀಮಂತನು ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ಅಲ್ಲಿ ಒಂದು ಕತ್ತಲು ಐತಿ ಮಾತು, ಅದು ನರಕದ ಕತ್ತಲು ಮಾತು. ಓಕೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ದೇವ್ರು ಹೇಳೇನಂತಂದ್ರೆ, ಯೇಸು ಸ್ವಾಮಿ ಹೇಳೇನಂದ್ರೆ ಅದಕ್ಕಿಂತ ಮೊದಲು ಏನಾಗಿದ್ದೀವಿ ಅಂತಂದ್ರೆ ನಾವು ಕತ್ತಲಾಗಿದ್ದೀವಿ ಅಂತ ಅರ್ಥ ಮಾತು. ಯೋಹಾನನ ಬರೆಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಸ್ವತಃ ಹೇಳ್ತಾನೆ, ತನ್ನ ಆ ವಾಕ್ಯದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಜನರ ಸಂಗಡ ಮಾತನಾಡುವಾಗ ಹೇಳ್ತಾನೆ. ಯೋಹಾನ ಬರೆಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ ಓದ್ರಿ. ಯೋಹಾನನ ಬರೆಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು. ಏನಂತಾನೆ ಯೇಸು ಸ್ವಾಮಿ? ನಾನೇ ಲೋಕಕ್ಕೆ ಬೆಳಕು.
ಯೇಸು ಸ್ವಾಮಿ ಬರೇ ನಾನೇ ಲೋಕಕ್ಕೆ ಬೆಳಕು ಅಂತ ಮಾತ್ರ ಹೇಳಿಲ್ಲ. ನಾನೇ ಮಾರ್ಗವಂದನ, ನಾನೇ ಸತ್ಯವಂದನ, ನಾನೇ ಜೀವವಂದನ, ನಾನೇ ಎಲ್ಲವೂ ನಾನೇ ಅಂತ ಮಾತು. ಎದಕ್ಕಂದ್ರೆ ಆತನೇ ಚಿಗುರು, ಆತನೇ ದಾವೀದನಿಗೆ ಬೇರು ಅಂತ ಹೇಳಿ ಮಾತು. ಆದಿಯು ಆತನೇ, ಹೇಳ್ರಿ ಇವಾಗ ಅಂತ್ಯವು. ಎಲ್ಲರೂ ಒಂದ್ಸಲ ಹೇಳ್ರಿ, ಆದಿಯು ಆತನೇ, ಅಂತ್ಯವೂ ಆತನೇ. ಆತನ ಕೈಯಲ್ಲೇ ಗಾಯ ಮಾಡುವುದೈತಿ, ಆತನ ಕೈಯಲ್ಲೇ ಗಾಯ ಕಟ್ಟುವುದೈತಿ, ಆತನ ಕೈಯಲ್ಲೇ ಜೀವ ಕೊಡುವುದೈತಿ, ಆತನ ಕೈಯಲ್ಲಿ ಜೀವ ತೆಗೆದೈತಿ ಅಂತ ಹೇಳಿನಂತೆ. ಚಪ್ಪಳೆ ತಟ್ಟೋಣ, ಹಾಲೆಲೂಯಾ. ಅದಕ್ಕೋಸ್ಕರವೇ ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನೀವು ನನ್ನಲ್ಲಿದ್ರೆ ನೀವೇನಾಗಿರ್ತೀರ ಅಂತ ಹೇಳ, ಬೆಳಕಾಗಿರ್ತೀರ ಅಂತ ಹೇಳಿ ಮಾತು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 15ನೇ ವಚನದಲ್ಲಿ ಏನಂತ ಹೇಳ್ತಾನಂದ್ರೆ, ಯಾವ ರೀತಿ ಆ ಬೆಳಕಿರ್ಬೇಕೆಂಬುದಾಗಿ ಅಲ್ಲಿ ಮಾತಾಡ್ತಾನೆ ಮಾತು. 15ನೇ ವಚನ ಮಾತ್ರ ಓದಪ್ಪ. ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಏನ್ ಮಾಡ್ತಾರೆ, ಇಡುತ್ತಾರಷ್ಟೇ ಅಂತ ಹೇಳಿ ಮಾತು. ನೋಡ್ರಿ, ಮೊದಲನೇದಾಗಿ ನೀವು ಲೋಕಕ್ಕೆ ಬೆಳಕಾಗಿರಂತಂದ್ರೆ ನಾವು ಬೆಳಕಾಗಿರ್ಲಿಲ್ಲ, ಕತ್ತಲಾಗಿದ್ದೇವೆ ಮಾತು. ನಾನು ಹೇಳಿದಲ್ಲ, ಮನುಷ್ಯನಿಗೆ ಪಾಪದ ಕತ್ತಲು, ಮರಣದ ಕತ್ತಲು, ನರಕದ ಕತ್ತಲಿನಲ್ಲಿಂದ ಯೇಸು ನಮ್ಮನ್ನೇನ್ ಮಾಡ್ಯಾನ, ಬಿಡಿಸಿನ ಮಾತು. ಅದಕ್ಕೋಸ್ಕರವೇ ನಾವು ಬೆಳಕಾಗಿದ್ದೀರಂತ ಹೇಳ ಮಾತು. ಇವತ್ತು ನೋಡ್ರಿ, ಇವತ್ತು ಭಾನುವಾರ ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗಿ ನಾವು ಬೆಳಕಿನ ಸಂಗಡ ನಾವಿದ್ದೇವಂತೆ. ಬೆಳಕು ಯಾರು? ಯೇಸು ಕ್ರಿಸ್ತನ ಮಾತು. ಅದಕ್ಕೋಸ್ಕರವೇ ಆ ದೀಪವನ್ನು ಹಚ್ಚಿ ಎಲ್ಲಿಡೋದಿಲ್ಲ ಅಂತ ಹೇಳ್ತಾನೆ ಆತನು, ಕೊಳಗದೊಳಗೆ ಯಾರು ಅದನ್ನ ಇಡೋದಿಲ್ಲ. ದೀಪ ಹಚ್ಚಿ ಯಾರು ಕಾಣಬಾರ್ದಂತೇಳಿ ಯಾರು ಸಹ ಅದನ್ನ ಬಚ್ಚಿಡೋದಿಲ್ಲಂತೆ. ಎದಕ್ಕ? ದೀಪ ಹಚ್ಚಿ ದೀಪದ ಸ್ತಂಭದ ಮೇಲೆ ಇಡ್ತಾರೆ, ಬರುವವರಿಗೆ ಹೋಗುವವರಿಗೆ ಏನ್ ತೋರಿಸ್ಬೇಕಂತೇಳಿ, ದಾರಿ ತೋರಿಸ್ಬೇಕಂತೇಳಿ. ಅದಕ್ಕೋಸ್ಕರವೇ ದೀಪ ಹಚ್ಚಿ ದೀಪದ ಸ್ತಂಭದ ಮೇಲೆ ಇಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಬೆಳಕಾಗಿರ್ಬೇಕಂತೇಳಿ. ಇಲ್ಲಿ ನಾನು ದೀಪದ ಕುರಿತಾಗಿ ಮಾತಾಡಕ್ಕೆ ನಾನು ನಿಂತ್ಕೊಂಡಿಲ್ಲ. ಆ ದೀಪ ಯಾರಂತಂದ್ರೆ ನಾನು ನೀನು ಆಗಿರ್ಬೇಕಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇನ್ನು 2ನೇ ಮಾತಿನ ಹೇಳ್ತಾನೆ 14ನೇ ವಚನ, ಗುಡ್ಡದ ಮೇಲೆ ಕಟ್ಟಿರುವ ಊರು ಏನಾಗಿರಕ್ಲ, ಯಾರಿಗೆ ಮರೆಯಾಗಿರಕ್ಲ. ಬಳ್ಳಾರಿ ಬೆಟ್ಟ ಐತಲ್ಲ, ಬಳ್ಳಾರಿ ಬೆಟ್ಟ ಐತಿ, ಈ ಕಡೆ ಹೋದ್ರೆ ಚಳಕೆರೆ ದಾಟಿನ ಚಿತ್ರದುರ್ಗ ಬರ್ತತೆ. ಚಿತ್ರದುರ್ಗದ ಮೇಲೆ ಕೂಡ ಒಂದು ಬೆಟ್ಟ, ಅಲ್ಲಿ ಕೂಡ ಬೆಟ್ಟ ಐತೆ, ಅದ್ರ ಮೇಲೆ ಒಂದು ಊರು ಕಟ್ಟಲ್ಪಟ್ಟತೆ. ಆಗಿನ ಕಾಲದಲ್ಲಿ ರಾಜರ ಆಡಳಿತ ಮಾಡ್ಯಾರೆ. ಮತ್ತೆ ನಾವು ಹೈದ್ರಾಬಾದ್ಗೆ ಹೋದ್ರೆ ಅಲ್ಲಿ ಕೂಡ ಗೋಲ್ಕೊಂಡ ಅಂತ ಐತಿ, ಅಲ್ಲಿ ಕೂಡ ಒಂದು ಬೆಟ್ಟ ಐತಿ, ಅಲ್ಲಿ ಕೂಡ ಅದ್ರ ಮೇಲೆ ಊರು ಕಟ್ಟಲ್ಪಟ್ಟತ್ ಮಾತು. ಇವ್ಯಾವ ಸಹ ಮರೆಯಾಗಿಲ್ಲಂತೆ, ಅಂದ್ರೆ ಎಲ್ಲರಿಗೆ ಕಾಣ್ತವ ಪ್ರತ್ಯಕ್ಷವಾಗಿ. ಬಳ್ಳಾರಿ ಮೇಲೆ ಕಟ್ಟಿರುವ ಒಂದು ಗೋಡೆಗಳು, ಆ ಕೋಟೆ ಎಲ್ಲರಿಗೇನತವ, ಕಾಣ್ತವಂತೆ. ಹಂಗೇನೆ ಕ್ರಿಸ್ತನಲ್ಲಿ ನಾವಿದ್ರೆ ನಾವು ಯಾರಿಗೆ ಕಾಣ್ಲಾರ್ದಂಗೆ ಇರ್ಲಿಕ್ಕೆ ಸಾಧ್ಯವಿಲ್ಲಂತೆ. ಯಾವ ರೀತಿ ಬೆಟ್ಟದ ಮೇಲೆ ಕಟ್ಟಿರುವ ಊರು ಕಾಣ್ತತೋ, ಕರ್ತನಲ್ಲಿ ಇದ್ದವರೆಲ್ಲರಿಗೆ ಕಾಣ್ತಾರೆ ಅಂತೇಳಿ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಬೆಟ್ಟದ ಮೇಲೆ ಕಟ್ಟಿರೋ ಊರು ಎಲ್ಲರಿಗೂ ಕಾಣ್ತತೆ. ನೋಡ್ರಿ, ಮೊದಲನೇದಾಗಿ ಏನಂತ ಹೇಳ್ತಾರೆ ಅಂದ್ರೆ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಮನೆಯವರೆಲ್ಲರಿಗೆ ಬೆಳಕು ಕೊಡುವುದು. ನಾವು ಯೇಸು ಸ್ವಾಮಿ ನಂಬಿಕೊಂಡಿವಿ, ಯಾರಿಗೆ ಬೆಳಕು ಕೊಡ್ಬೇಕಪ್ಪ ಅಂತ ನಮಗೆ ಆಲೋಚನೆ ಮಾತು. ನಾವು ಯೇಸು ಸ್ವಾಮಿ ನಂಬಿಕೊಂಡಿವಿ, ಯಾರಿಗೆ ಬೆಳಕು ಕೊಡ್ಬೇಕಪ್ಪ? ಎದಕ್ಕಂದ್ರೆ ಸೂರ್ಯನ ಒಂದು ಬೆಳಕು, ಚಂದ್ರನು ಒಂದು ಬೆಳಕು, ನಕ್ಷತ್ರಗಳಿಗೆ ಒಂದು ಬೆಳಕು ಐತ್ ಮಾತು. ಅದರ ಬೆಳಕು ಅದಕ್ಕೆ ದೇವರೇ ಇಟ್ಟ ನಿರ್ಮಾಣ ಮಾಡೋಣ. ಎಷ್ಟು ವರ್ಷಗಳಾದ್ರೂ ಅದ್ರ ಬೆಳಕು ಇನ್ನೂ ಕಡಿಮೆ ಆಗಲಿ, ಇನ್ನೂ ಹೆಚ್ಚಾಗ್ತತೆ. ಹೌದಲ್ವಾ? ನೋಡ್ರಿ, ಎಷ್ಟು ಮಳೆ ಬಂದ್ರೂಡಾಗಿ ಇಷ್ಟೆಲ್ಲ ಫ್ಯಾನ್ ಇದ್ರೂಡ ಕೆಲವು ಸಾರಿ ಹೀಟ್ ಆಗ್ತತ್ ಮಾತು. ಆದ್ರೆ ಅದರಲ್ಲಿರುವಂತ ಆ ಶಕ್ತಿ ಎಷ್ಟೋ ಪ್ರಭಾವದಿಂದ ಐತಿ ಮಾತು. ಆದ್ರೆ ದೇವ್ರ ಆ ರೀತಿ ಸೃಷ್ಟಿ ಮಾಡಿದ್ರಂತೆ ಸೂರ್ಯನ. ಮತ್ತೆ ಚಂದ್ರನ ಬೆಳಕು ಸ್ವಂತ ಅಲ್ಲ ಅಂತ ಹೇಳ್ತತ್ ಮಾತು. ಮತ್ತೇನು? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಚಂದ್ರನ ಬೆಳಕು ಭೂಮಿಗೆ ಬೀಳ್ತದ ಅಂತ ಹೇಳ್ಯಾರ ಮಾತು. ನಕ್ಷತ್ರಗಳಿಗೆ ಸ್ವಂತ ಬೆಳಕೈತಂತೆ, ಆದ್ರೆ ಎಷ್ಟೋ ಕಿಲೋಮೀಟರ್ಗಳು ದೂರ ಇದಾವ. ಆದ್ರೆ ಅವೆಲ್ಲವೂ ಬೆಳಕು ಅವ ಸಮಯಗಳಲ್ಲಿ ಕೊಡ್ತ ಮಾತು. ಮತ್ತೆ ನಾನು ನೀನು ಕ್ರಿಸ್ತನಿದ್ರೆ ಏನಾಗ್ತೀವಿ, ನಾವು ಸಹ ಜನರಿಗೆ ಬೆಳಕಾಗಿರುತ್ತೆ ಮಾತು. ಮತ್ತೆ ಯಾರಿಗೆ ಬೆಳಕು ಕೊಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಯಾರಿಗೆ ಬೆಳಕು ಕೊಡ್ಬೇಕಂತಂದ್ರೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದಾನೆ, ಆಗ ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವುದಂತ ಮಾತು. ಫಸ್ಟ್ನೇ ಬೆಳಕು ಯಾರಿಗೆ ಕೊಡ್ಬೇಕು? ನಾವು ಯೇಸು ಸ್ವಾಮಿ ನಂಬಿಕೊಂಡಿವಿ, ಕತ್ತಲಾಗಿದ್ದೀವಿ. ಯೇಸು ನಮಗೆ ಮಾರು ಮನಸ್ಸು ಕೊಟ್ಟು, ದೀಕ್ಷಾಸನ ಕೊಟ್ಟು, ಪರಿಶುದ್ಧಾತ್ಮನ ಕೊಟ್ಟು, ಆತನ ಸನ್ನಿಧಾನದಲ್ಲಿ ನಮ್ಮ ನಿಲ್ಲಿಸನ. ಇವಾಗ ನಾವು ಕ್ರಿಸ್ತನಲ್ಲಿ ಇದ್ದು ಬೆಳಕಾಗಿವಂದ್ರೆ ಮೊಟ್ಟ ಮೊದಲನೇ ಬೆಳಕು ನಾವು ಯಾರಿಗೆ ಕೊಡ್ಬೇಕಂತೆ? ಜನರಿಗೆಲ್ಲ. ಇವಾಗ ಹೇಳ್ರಿ, ಯಾರಿಗೆ? ಮನೆಯಲ್ಲಿರುವಂಥವರಿಗೆ. ಮನೆಯಲ್ಲಿರುವಂಥವ್ರು ಕೆಲವರು ಬೆಳಕಾಗಿರ್ಲಾರ್ದೆ ಇರ್ಬೋದು, ಒಂದು ವೇಳೆ ಕೆಲವರು ಸಭೆಗೆ ಬರಲಾರ್ದೆ ಇರ್ಬೋದು,
ಕೆಲವರು ಪ್ರಾರ್ಥನೆ ಮಾಡ್ಲಾರ್ದಿರ್ಬೋದು, ಕೆಲವರು ಉಪವಾಸಗಳು ಮಾಡ್ಲಾರ್ದಿರ್ಬೋದು, ಕೆಲವರು ದೇವರಂದ್ರೆ ಭಯ ಇಲ್ದಂಗೆ ಇರ್ಬೋದು ನಮ್ಮ ಮನೆಗಳಲ್ಲಿ. ಆದ್ರೂ ನಾನು ದೇವ್ರ ನಂಬಿಕೊಂಡಿನಿ, ನನ್ನೊಳಗೆ ಬೆಳಕು ಐತಿ. ಅದಕ್ಕೋಸ್ಕರವೇ ನಾನು ಮನೆಯಲ್ಲಿರುವಾಗ ಅವರಿಗೆ ಏನಾಗಿರ್ಬೇಕಂತೇಳನ, ಬೆಳಕಾಗಿರಿ ಅಂತೇಳ ಮಾತು. ನಾನು ಕತ್ತಲಾಗಬಾರ್ದು. ಮನುಷ್ಯನ ದೇಹದಲ್ಲಿ ಒಂದು ದೀಪ ಇಟ್ಟನಂತೆ, ಆತ್ಮ ಒಂದು ದೀಪ. ನಿನ್ನ ದೇಹಕ್ಕೆ ನಿನ್ನ ಕಣ್ಣುಗಳೇ ಏನ್ ಹೇಳ್ರಿ, ಎಲ್ಲರೂ ಹೇಳ್ರಿ ಜೋರ, ದೀಪ. ಬೈಬಲ್ ಏನಂತ ಹೇಳೈತಿ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ಅಂತೇಳನ, ನನ್ನ ದಾರಿಗೆ ಬೆಳಕನ. ಅಂದ್ರೆ ನಿನ್ನ ವಾಕ್ಯವು ದೀಪದ ತರ ಇರ್ತದಪ್ಪ ನಾನು ಕೈಗೆ ಹಿಡ್ಕೊಂಡ್ರೆ. ಆದ್ರೆ ಆ ಬೆಳಕು ಪ್ರಕಾಶಿಸುವಾಗ ನಾನು ಯಾವ ದಾರಿಗೆ ಹೋಗ್ಬೇಕು, ಯಾವ ದಾರಿಗೆ ಹೋಗ್ಬಾರ್ದು, ದಾರಿಯಲ್ಲಿ ಎಷ್ಟು ಕಲ್ಲುಗಳಿದ್ದಾವೆ, ಎಷ್ಟು ಮುಳ್ಳುಗಳಿದ್ದಾವೆ ಅಂತೇಳಿ ಆ ಬೆಳಕಿನಲ್ಲಿ ನಾನು ನಡೆಯುವಾಗ ಈ ಲೋಕದಲ್ಲಿ ದೇವರಿಗೂ ಬೆಳಕಾಗಿ ನಾನು ಸಾಕ್ಷಿಯಾಗಿರ್ತೀನಿ, ನಮ್ಮ ಮನೆಯವರಿಗೂ ಏನಾಗಿರ್ತೀನಿ, ನಾನು ಬೆಳಕಾಗಿ ಇರ್ಲಿಕ್ಕೆ ಸಾಧ್ಯ ಮಾತು. ಎದಕ್ಕಂದ್ರೆ ದೇವ್ರನ್ನ ನಂಬಿದವರು ಈ ಲೋಕಕ್ಕೆ ಏನಾಗ್ಯಾರ ಅಂತೇಳನ, ಬೆಳಕಾಗಿದ್ದೀರ ಅಂತ. ಕತ್ತಲೆಯಲ್ಲಿರುವಂತಹ ಭಾರತ ದೇಶ, ವಿಲಿಯಂ ಕೇರ್ ಅನ್ನುವಂತ ಮಿಷನರಿ ಬಂದು ಈ ಭಾರತ ದೇಶದಲ್ಲಿ ಅನೇಕ ಸೇವೆಗಳನ್ನು ಏನ್ ಮಾಡಿರಂತ ಸಲ್ಲಿಸ್ಯಾರ ಮಾತು. ಇವತ್ತು ಓಡಾಡ್ತಿರುವ ರೈಲ್ ಆಗಿರ್ಬೋದು, ಬರಿತಿರುವ ಪೆನ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಓದ್ತಿರುವ ಪೇಪರ್, ನ್ಯೂಸ್ ಪೇಪರ್ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಇವತ್ತು ಅನೇಕ ಮಾಡಿರೋದು ಯಾರಂತಂದ್ರೆ ವಿಲಿಯಂ ಕೇರ್ ಅಂತ ಹೇಳ್ತಾರೆ ಮಾತು ಭಾರತ ದೇಶದಲ್ಲಿ. ಅಲ್ಲೆಲ್ಲೂಯ್ಯ. ಅವರು ಕತ್ತಲೆ ಇರುವಂತ ದೇಶಗಳನ್ನು ಬೆಳಕಿಗೆ ತಂದರ ಮಾತು. ಇನ್ನ ಒಂದು ನಿಮಗೆ ಹೇಳ್ಬೇಕಂತಂದ್ರೆ, ಕತ್ತಲು ಅಂತಂದ್ರೆ ಓದು ಇಲ್ದಂತ ವ್ಯಕ್ತಿ, ಬೆಳಕಂತಂದ್ರೆ ಓದಿರುವ ವ್ಯಕ್ತಿ. ನಮ್ಗೇನಪ್ಪ ಕಣ್ಣಿದ್ರೂಡ ಕುರುಡ್ರ ತರ ನಾವು ಅಂತಾರ ಮಾತು. ಒಂದು ಪೇಪರ್ ಕೊಟ್ರೆ ಓದ್ಲಾರ್ದವ್ರಿಗೆ, ಅದೇ ಓದಿರುವಂತ ವ್ಯಕ್ತಿ ಕೊಟ್ರೆ ಓದ್ತಾರ ಮಾತು. ಅಕ್ಷರ ಜ್ಞಾನ ಬೆಳಕಿಗೆ ತಂತು ಮಾತು. ಅನೇಕ ಅನಾಗರಿಕರಲ್ಲಿ ಬದುಕ್ತಾ ಇರುವಂತವ್ರನ್ನ ನಾಗರಿಕ ನಡೆಸಿದ್ದು ಅಕ್ಷರ ಜ್ಞಾನ. ಅದಕ್ಕೋಸ್ಕರವೇ ಗುರುವಿನ ಬೆಳಕಿಗೆ ನಡೆಸುವಂತ ದೈವ ಅಂತ ಹೇಳ್ತಾರ ಮಾತು. ನೋಡ್ರಿ, ದೇವರ ವಾಕ್ಯ ಹೇಳ್ತದಂದ್ರೆ, ನೀವು ಫಸ್ಟ್ ನಿಮ್ಮ ಬೆಳಕು ಯಾರಿಗಿರ್ಲಿ, ನಿಮ್ಮ ಮನೆಯವರಿಗಿರ್ಲಿ ಅಂತ ಹೇಳಿ ಮಾತು. ನಿಮ್ ಸಾಕ್ಷಿ ನಿಮ್ಮ ಮನೆಯವ್ರಿಗಿರ್ಬೇಕು ಫಸ್ಟ್. ನನ್ನ ಸಾಕ್ಷಿ ನನ್ನ ಹೆಂಡತಿ ಹೇಳ್ಬೇಕು, ನನ್ನ ಸಾಕ್ಷಿ ನನ್ನ ಗಂಡ ಹೇಳ್ಬೇಕು, ನನ್ನ ಸಾಕ್ಷಿ ನನ್ನ ಮಕ್ಕಳು ಹೇಳ್ಬೇಕು, ನನ್ನ ಸಾಕ್ಷಿ ನನ್ನ ತಂದೆ ತಾಯಿ ಹೇಳ್ಬೇಕು, ನನ್ನ ಸಾಕ್ಷಿ ಊರಾಗಿರೋರೆಲ್ಲ ಹೇಳೋದು ಫಸ್ಟ್. ಎಲ್ಲರೂ ಹೇಳ್ರಿ, ಯಾರು ಹೇಳ್ಬೇಕು ನನ್ನ ಸಾಕ್ಷಿ? ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಹೇಳ್ಬೇಕು ನಿನ್ನ ಸಾಕ್ಷಿಯಮ್ಮ. ಮನ್ಯಾಗ ನಿನ್ನ ಗಂಡ ಹೇಳ್ಬೇಕು, ನನ್ನ ಹೆಂಡತಿ ಎಷ್ಟು ಪ್ರಾರ್ಥನೆ ಮಾಡ್ತಾಳೆ, ಎಷ್ಟು ಭಯದಿಂದ ನಡ್ಕೊಳ್ತಾಳೆ, ಎಷ್ಟು ತನ್ನನ್ನು ತಾನು ವಿಧೇಯತೆ ತೋರಿಸಂತಂದೆ ಊರವರಿಗೆಲ್ಲ ಹೇಳೋದಲ್ಲ ನಮ್ಮ ಸಾಕ್ಷಿ. ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಸಾಕ್ಷಿನ ಕಾಪಾಡಿಕೊಳ್ಬೇಕು. ಅದೇ ದೀಪವನ್ನು ಹತ್ತಿಸಿ ದೀಪದ ಸ್ತಂಭದ ಮೇಲೆ ಇಡುವಾಗ ಅವ್ರದ್ದು ಮನೆಯವರೆಲ್ಲರಿಗೆ ಏನ್ ಕೊಡ್ತದ ಅಂತ ಹೇಳ, ಊರವರಿಗೆಲ್ಲ ಬೆಳಕು ಕೊಡ್ತದ ಅಂತ ಹೇಳಿಲ್ಲ. ಆಮೇಲೆ ಊರಗಳ ಚಿಂತೆ, ಫಸ್ಟ್ ಮನೆಗಳಾರ್ದು. ನೀನೆಷ್ಟು ಭಯ ಪಡ್ತೀಯೋ ದೇವ್ರಿಗೆ ಅಂತೇಳಿ ನಿನ್ನ ಗಂಡ ನಿನ್ನ ನೋಡಿದಿಟ್ಟು ಹೇಳ್ಬೇಕು. ಎಷ್ಟು ಭಯ ಪಡ್ತೀಯೋ ದೇವ್ರಿಗೆ, ಎಷ್ಟು ವಿಧೇಯತೆ ಆಗಿರ್ತೀಯ ಅಂತ ನಿನ್ನ ಹೆಂಡತಿ ಹೇಳ್ಬೇಕು ನಿನ್ನ ಬಗ್ಗೆ ಸಾಕ್ಷಿ. ಊರರೆಲ್ಲ ಚೆನ್ನಾಗಿ ಹೇಳ್ತಾರೆ ಮಾತು. ಕರ್ಕೊಂಡೋಗಿ ಟೀ ಕುಡಿಸ್ರೆ, ಟಿಫಿನ್ ಮಾಡಿಸ್ರೆ ಭಾರಿ ಒಳ್ಳೆತ ಒಂದೂರು ಸೇಮ್ ಅಂತಾರೆ ಮಾತು. ಮನೆಯಾಗ ಹೆಂಡತಿ ಹತ್ರ ಇರ್ಬೇಕಲ್ಲ ನಮ್ಮ ಸಾಕ್ಷಿ. ಹಲೋ, ಮನೆಯವರಲ್ಲಿ ನಮ್ಮ ಸಾಕ್ಷಿ ನಾವು ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇಲ್ಲ ಯಾವುದೋ ಊರ ನನ್ನ ಸಾಕ್ಷಿ ಚೆನ್ನಾಗೈತೆ ಅಂತಂದ್ರಲ್ಲ, ಊರಿಗೆ ಯಾವಾಗ ಹೋಗ್ತೀವಿ, ವರ್ಷಕ್ಕೊಂದ್ಸಲ ಹೋಗ್ತೀವಿ, 6 ತಿಂಗಳೊಂದ್ಸಲ, ಅಲ್ಲಿ ಬಹಳ ಒಳ್ಳೆಯವನು ಹುಡುಗ, ಅದೆಲ್ಲ ಸಾಕ್ಷಿ. ನಿನ್ನ ಮನೆಯಲ್ಲಿ ಫಸ್ಟ್ ನಿನ್ನ ಸಾಕ್ಷಿ ಇಂಪಾರ್ಟೆಂಟು. ನಿನ್ನ ಮನೆಯಲ್ಲಿ ನಿನ್ನ ಬೆಳಕು ಬಹಳ ಇಂಪಾರ್ಟೆಂಟ್ ಅಂತ ಮಾತು ಯೇಸು ಸ್ವಾಮಿ. ಅದಕ್ಕೋಸ್ಕರವೇ ನಿನ್ನ ಸಾಕ್ಷಿನ ಬಹಳ ಜಾಗ್ರತೆಯಾಗಿ ನಿನ್ನ ಕಾಪಾಡಿಕ. ಅದೇ ಏನಂತ ಹೇಳ್ತಾನ, ನೀವು ಲೋಕಕ್ಕೆ ಏನಾಗಿರಂತೇಳನ, ಬೆಳಕಾಗಿರಂತ ಮಾತು. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 33 ತಕನ ಓದ್ರಿ. 33, 34, 35. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನೋಡ್ರಿ ಏನಂತೇಳನ, 12ನೇ ಅಧ್ಯಾಯ 33ನೇ ವಚನ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ದೇಹಕ್ಕೆ ಏನಾಗೈತೆ ಅಂತ ಹೇಳನಪ್ಪ, ದೀಪವಾಗೈತಿ. ನಿನ್ನ ಕಣ್ಣು ನೆಟ್ಟಗಿರುವಾಗ, ಅದರಂತೆ ನಿನ್ನ ದೇಹವನ್ನೆಲ್ಲ ಬೆಳಕಾಗಿರುವುದು. ನಿನ್ನ ದೇಹವೆಲ್ಲ ಏನಾಗಿರ್ತದೆ ಅಂತ ಹೇಳನ, ಬೆಳಕಾಗಿರುವುದು. ಅದು ಕೆಟ್ಟದ್ದಾಗಿರುವಾಗ, ನೋಡ್ರಿ ನಿನ್ನ ಕಣ್ಣು ದೇಹಕ್ಕೆ ದೀಪವಾಗೈತಿ, ಬೆಳಕಾಗೈತಿ, ಅದು ಕೆಟ್ಟೋಗ್ಬಿಟ್ರೆ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಆದುದರಿಂದ ನಿನ್ನೊಳಗಿರುವ ಬೆಳಕೆ ಕತ್ತಲಾಗಿದೆಯೋ, ನಿನ್ನೊಳಗೆ ಇರುವ ಬೆಳಕೆ ಕತ್ತಲಾಗ್ಬಿಟ್ರೆ ಏನೋ ನೋಡು, ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗದಲ್ಲಿಯೂ ಕತ್ತಲಾಗದಿದ್ದರೆ ದೀಪವು ಒಳೆದು ನಿನಗೆ ಬೆಳಕನ್ನು ಕೊಡುವ ಕಾಲದಲ್ಲಿ ಹೇಗೋ ಹಾಗೆಯೇ ಅದು ಪೂರ್ಣವಾಗಿ ಬೆಳಕಾಗಿರುವುದು. ಬೆಳಕು ಎಲ್ಲಿಟ್ಟನಂತ ನಿನ್ನೊಳಗಿರುವ ಒಂದು ಬೆಳಕೈತ್ ಮಾತು. ನಿನ್ನ ದೇಹಕ್ಕೆ ನಿನ್ನ ಕಣ್ಣುಗಳು ಒಂದು ಬೆಳಕು, ಹೌದಲ್ವಾ? ದಾರಿ ನಡಿಬೇಕಂದ್ರೆ ನಮ್ಗೇನ್ ಬೇಕು?
ನಮ್ಮ ಕಣ್ಣು ಸರಿಯಾಗಿ ಕಂಡ್ರೆ ನಾವು ದಾರಿ ನೆಟ್ಟಿಗೆ ನಡೀತೀವಿ ಮಾತು. ಒಂದು ವೇಳೆ ಹೋಗ್ತಾ ಹೋಗ್ತಾ ಕೆಲವು ಸಾರಿ ದಿನಾಲ್ ನಡೆದ ದಾರಿಯಲ್ಲೇ ಕೆಲವು ಸಾರಿ ಎಡಿಕೊಂತಿರ್ತೀವಿ ನಾವು. ಎಡಿಕೊಂಡಾಗ ಏನಂತಾರೆ ಹೇಳ್ರಿ, ಸಾಮಾನ್ಯವಾಗಿ ಏನಂತಾರ, ನಿನಗೆ ಏನ್ ಕಾಣುವಲ್ಲ ಅಂತಾರ, ಕಣ್ಣು ಕಾಣುವಲ್ವ ಅಂತಾರ. ಕಣ್ಣು ಕಾಣ್ತಾ ಇಲ್ಲ ನಿನಗೆ, ಅಲ್ಲಿ ಕಲ್ಲೈತಿ ಅಂತ ಗೊತ್ತಾಗ್ತಾ ಇಲ್ಲ ನಿನಗೆ, ಅಲ್ಲಿ ದಾರ್ಯಾಗ ಅದು ಬಟ್ಟೆ ಬಿದ್ದೈತಿ, ಅಲ್ಲಿ ಅದೈತಿ ಇದೈತಿ ಅಂತ ನೀನು ಕಾಣಿಲ್ಲ ಕಣ್ಣು ಅಂತಾರ ಮಾತು. ಅಂದ್ರೆ ನಿನ್ನ ಕಣ್ಣು ಏನಾಗಿರ್ಬೇಕು, ನೆಟ್ಟಿಗಿರ್ಬೇಕಂತ ನನ್ನ ಮಾತು. ಅದಕ್ಕೋಸ್ಕರ ನೆಟ್ಟಿಗೆ ದೃಷ್ಟಿಸು, ಎಡಕ್ಕಾದ್ರೂ ಬಲಕ್ಕಾದ್ರೂ ಏನ್ ಮಾಡ್ಬೇಡ, ತಿರುಗಬೇಡ ಅಂತ ಹೇಳಿ ದೇವರು. ನೋಡ್ರಿ, ಅದಕ್ಕೋಸ್ಕರವೇ ಎಫೆಸ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಆ ಬೆಳಕಿನ ವ್ಯಕ್ತಿ 3 ಸಂಗತಿಗಳು ಬರೆದನ ಮಾತು. ಎಫೆಸ ಬರೆದ ಪತ್ರಿಕೆ 5, ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ ನಾವು ನಮ್ಮ ಬೆಳಕು ಇರಲೇಬೇಕಂತ ಹೇಳ ಮಾತು. ಎಫೆಸ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8-9 ವಚನ ಓದಪ್ಪ. ಎಫೆಸ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ಕೇಳಿಸ್ಕೊಳ್ರಿ, ನೀವು ಇಂದಿನ ಕಾಲದಲ್ಲಿ ಏನಾಗಿದ್ದೀರಿ ಅಂತ ಹೇಳ, ಕತ್ತಲೆಯಾಗಿದ್ದೀರಿ. ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲವು, ಇಲ್ಲಿ ಕೇಳಿಸ್ಕೊಳ್ರಿ, ನೋಡ್ರಿ, ನಾವು ಬೆಳಕಾಗಿದ್ದೇವೆ. ಎಸ್, ಮನೆಯಲ್ಲಿ ನಾವು ಅಪ್ಪ ಅಮ್ಮಗ ಸಾಕ್ಷಿ ಕೊಡ್ಬೇಕು, ಗಂಡ ಹೆಂಡತಿ ಸಾಕ್ಷಿ ಕೊಡ್ಬೇಕು, ಹೆಂಡತಿ ಗಂಡನಿಗೆ ಸಾಕ್ಷಿ ಕೊಡ್ಬೇಕು, ಮನೆಯಲ್ಲಿರುವಂತವ್ರೆಲ್ಲರಿಗೂ ನಾವು ಸಾಕ್ಷಿಯಾಗಿರ್ಬೇಕು. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನಾವು ಕಾಪಾಡಿಕೊಳ್ಬೇಕು, ಊರಾಗಲ್ಲ ಹೊರಗಲ್ಲ. ಅಸಲಿ ನಾವು ಬಹಳ ಜನ ಏನಕ್ಕಂತಂದ್ರೆ, ಎಲ್ಲರಿಗೆ ನಾವು ಒಳ್ಳೆನಾಗ್ಬಿಟ್ರೆ ಆಯ್ತು ಅನ್ಕಂತ ಮಾತು. ಎಲ್ಲರಿಗೂ ಒಳ್ಳೆನಾಗೋದು ಬಹಳ ಸುಲಭ ಅಂತ ನಾನು ಹೇಳಿದೆ, ಆದ್ರೆ ಎಲ್ಲರಿಗೂ ಒಳ್ಳೇದಾಗೋದಲ್ಲ. ಫಸ್ಟ್ ಯಾರಿಗೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿಗೆ ನಾವು ಸಾಕ್ಷಿಯಾಗಿರ್ಬೇಕು, ನಮ್ಮ ಗಂಡನು ನಮ್ಮನ್ನು ನಂಬಬೇಕು, ನಮ್ಮ ಮಕ್ಕಳು ನಮ್ಮನ್ನು ನಂಬಬೇಕು, ಮತ್ತು ನಮ್ಮ ಮಕ್ಕಳನ್ನ ನಾವು ನಂಬಂಗ ಅವ್ರು ಬದುಕ್ಬೇಕಂತೆ. ಅವಾಗ್ಲೇ ನಾವು ದೀಪದ ಸ್ತಂಭದ ಮೇಲೆ ಇಟ್ಟಾಗ ನಮ್ಮ ಮನೆಯವರೆಲ್ಲರಿಗೆ ಫಸ್ಟ್ ಬೆಳಕು ಕೊಡುವಂತೆ. ಇಲ್ಲಿ ಏನಂತ ಹೇಳ್ತಂದ್ರೆ, ಬೆಳಕಿನಲ್ಲಿ ಏನೈತಂತೆ, ಫಲ ಐತಂತೆ ನನ್ನ ಮಾತು. ಬೆಳಕಿನಲ್ಲಿ ಏನೈತಂತೆಮ್ಮ, ಫಲ. ಎಲ್ಲರೂ ಏನೈತಂತೆಪ್ಪ, ಫಲ ಐತಂತೆ. ನೋಡ್ರಿ, ದೇವ್ರನ್ನ ನಂಬಿದ್ರೆ ದೇವರು ವರ ಕೊಡ್ತಾನಂತೇಳಿ ನನ್ನ ಮಾತು. ಏನ್ ಕೊಡ್ತಾನಂತೇಳನ, ದೇವರು ವರ ಕೊಡ್ತಾನಂತ ಹೇಳ. ದೇವ್ರನ್ನ ನಾವು ನಂಬಿದ್ರೆ ನಾವು ಆತನಿಗೆ ಫಲ ಕೊಡ್ಬೇಕಂತೇಳಿ ನನ್ನ ಮಾತು. ಫಲ ನಾವು ಕೊಡ್ಬೇಕು, ವರ ಹೇಳ್ರಿ ಯಾರು ಕೊಡ್ತಾರ, ದೇವ್ರು ಕೊಡ್ತಾನ. ವರ ದೇವ್ರು ಕೊಟ್ಟಿದ್ದು ನಾವು ಉಪಯೋಗಿಸ್ಕೊಂಡು ನಾವು ಫಲ ಕೊಡ್ಲಿಲ್ಲ ಅಂದ್ರೆ ವೇಸ್ಟ್ ಮಾತು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನಿಗೆ ಒಂದ್ಸಾರಿ ಹೊಟ್ಟೆ ಹಸದೈತಂತೆ. ಎಲ್ಲಿ ಬರ್ದಿಲ್ಲ, ಬಹಳ ಆತಲ್ಲಿ ಎಲ್ಲಿ ಬರ್ದಿಲ್ಲ, ಒಂದು ಸಾರಿ ಮಾತ್ರ ದೇವರಿಗೆ ಯೇಸು ಕ್ರಿಸ್ತನಿಗೆ ಹೊಟ್ಟೆ ಹಸದೈತೆ ಅಂತ. ಆದ್ರೆ ಆತನು ಹೋಗ್ತಾ ಇರುವಾಗ ಅಂಜೂರದ ಮರ ನೋಡೇನಂತೆ. ಅಂಜೂರದ ಮರ ನೋಡಿ ಹಚ್ಚ ಹಸಿರಾಗಿರುವ ಆ ಸಮಯಕ್ಕೆ ಹತ್ರಕ್ಕೆ ಹೋಗಿ ಹೇಳೇನಂತೆ, ಹುಡುಕ್ತಾ ಇದ್ರೆ ಫಲ ಇಲ್ಲಂತೆ. ಅವಾಗ ಹೇಳೇನಂತೆ, ಎಲ್ಲಿ ಕೂಡ ದೇವ್ರು ಶಾಪ ಕೊಟ್ಟಿಲ್ಲ, ಅಂಜೂರ ಮರ ಕಳೆನ ನೀನ್ ಯಾವತ್ತು ಏನ್ ಮಾಡ್ಬೇಡ, ಇನ್ನ ಫಲಿಸ್ಬೇಡ, ಹಣ್ಣು ಕೊಡ್ಬೇಡ ಅಂತ ಹೇಳಂತೆ. ಅದು ಬರಬಾರ್ದು ದೇವರ ಬಾಯಲ್ಲಿ. ಆದ್ರೆ ಏನಾಯ್ತಂದ್ರೆ, ನೋಡ್ಲಿಕ್ಕೆ ಹಚ್ಚ ಹಸಿರಾಗೈತೆ, ಅದ್ರಲ್ಲಿ ಏನಿಲ್ಲ ಸಲಿ ಫಲ ಇಲ್ಲ ಮಾತು. ನೋಡ್ಲಿಕ್ಕೆ ಯೇಸು ಸ್ವಾಮಿ ನಂಬಿಕೊಂಡಿವಿ, ನಮ್ಮಲ್ಲಿ ಕ್ರಿಯೆಗಳಿಲ್ಲದೆ ಹೋದ್ರೆ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ಮಕ್ಕಳೇ, ನೋಡ್ರಿ ಓದಪ್ಪ, ಫಲಗಳು ಏನು, ಬೆಳಕಿನ ಫಲಗಳೇನಪ್ಪಲ್ಲಿ, ಬೆಳಕಿನ ಫಲವು, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲವೇನು, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನಿನ್ನಿಗೆ ಬೆಳಕದಿಗೆ, ನಿನ್ನಲ್ಲಿ ಬೆಳಕೈತಂದ್ರೆ ನೀನು ಕ್ರಿಸ್ತನೊಳಗೆ ಇದ್ದೀಗಿ, ಕ್ರಿಸ್ತ ನಿನ್ನಲ್ಲಿ ಇದ್ದಾನಂದ್ರೆ ನಿನಗೆ ಏನಿರ್ತದಂದ್ರೆ ಉಪಕಾರದಲ್ಲಿಯೂ ಅಂತ ಹೇಳಿ ಮಾತು. ಫಸ್ಟ್ನೇದು ಏನಂತೇಳನ, ಉಪಕಾರದಲ್ಲಿ ಅಂತ ಹೇಳಿ ಮಾತು. ಎರಡನೇದು ಏನಂತೇಳನ, ನೀತಿಯಲ್ಲಿ ಇರ್ತಿ ಅಂತ ಹೇಳಿ ಮಾತು. ಮೂರನೇದು ಏನಂತೇಳನ, ಸತ್ಯದಲ್ಲಿ ಇರ್ತಿ ಅಂತ. ಮಂಚಿತನಮೂ ನೀತಿಯೂ ಸತ್ಯಂ ಅಂತೇಳಿ ಬಾರ್ದಂತ ತೆಲುಗಿನಲ್ಲಿ. ನೋಡ್ರಿ, ನಾವು ಬೆಳಕಾಗಿವಿ, ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿವಿ. ಸಣ್ಣ ಹುಡುಗರು ಇರುವಾಗ ಕೆಲವು ಆಗಿನ ಕಾಲದಲ್ಲಿ ಮನೆಗಳೆಲ್ಲ ಗುಡ್ಚಿಲ್ ಮನೆಗಳೆಲ್ಲ, ಅವಾಗೆಲ್ಲ ಹುಡುಗರು ಏನ್ ಮಾಡ್ತಾ ಇದ್ರಂದ್ರೆ, ಕನ್ನಡಿ ತಗೊಂಡು ಹೊರಗಡೆ ಹೋಗಿ ಯಾರನ್ನ ಮನೆಗ ಹುಡುಗರಲ್ಲಿ ದೊಡ್ಡರಲ್ಲಿ ಕೂತ್ಕೊಂಡ್ರೆ ಕನ್ನಡಿ ತಂದು ಬಿಸಿಲಿಗಿಟ್ಟು ಏನ್ ಮಾಡ್ತಾ ಇದ್ರೆ ಕನ್ನಡಿನ ಒಳಕ ಬಿಡ್ತಾ ಇದ್ರು. ಕನ್ನಡಿ ಲಿಂಚ ಬರ್ತಾ ಇದ್ದ ಬೆಳಕು ಕನ್ನಡಿದ ಬೆಳಕು ಎದುರಿಂದ ಹೇಳ್ರಸಲಿ, ಸೂರ್ಯನ ಬೆಳಕು. ಎಲ್ಲರೂ ಕೇಳ್ರಿ, ಯಾರ ಬೆಳಕದು, ಸೂರ್ಯನ ಬೆಳಕು. ಇವನು ಕನ್ನಡಿ ಇಟ್ಟು, ಸೂರ್ಯನ ಬೆಳಕಿಗೆ ಕನ್ನಡಿ ಇಟ್ಟು ಕತ್ಲಾಗಿ ಬಿಡುವಂತ ಮನೆಗಳಿರುವ ಮಗಕ್ ಬಿಡ್ತಾ ಇದ್ರೆ ಹೊರಗಡೆ ನೋಡಿ, ಅಬ್ಬಬ್ಬಬ್ಬ ಯಾರು ಇಂಥ ಸೂಪರ್ ಬಿಡ್ತಾರೆ ಬೆಳಕು, ಇನ್ನು ಸ್ವಲ್ಪ ಬಿಡ್ತಮ್ಮ ಮಕ್ಕಳ, ಏನಂತಾರೆ ಹೇಳ್ರಿ ಅವಾಗ, ಏನಂತಾರಮ್ಮ, ಯಾರಲ್ಲಿ ಅಂತಾರ. ನಾನು ಹಿಂಗಂದಿನಿ ಮಾತು, ನಿಮ್ಮ ಭಾಷೆಗಳು ಬೇರೆ ಇರ್ತಾವಳ. ಇವಾಗ ಒಳಗಡೆ ಜನರು ಕೂತ್ಕೊಂಡಿರ್ತಾರ, ಹೊರಗಡೆ ಒಬ್ಬ ಹುಡುಗ ಕನ್ನಡಿ ತಗೊಂಡೋಗಿ ಏನ್ ಮಾಡ್ತಾನ, ಸೂರ್ಯನ ಬೆಳಕಿಗೆ ತಾಕುವಾಗೆ ಆ ಬೆಳಕು ಒಳಗಡೆ ಬೀಳುವಾಗೆ ಬಿಡ್ತಾನಂತಂದ್ರೆ ಕನ್ನಡಿದೆಲ್ಲ ಬೆಳಕು ಹಸಿಲಿ. ಯಾರ್ದು ಹೇಳ್ರಿ ಬೆಳಕದು, ಯಾರ್ದಮ್ಮ, ಸೂರ್ಯಂದು ಬೆಳಕು. ನಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ಇದ್ದು ನಾವು
ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ನಡ್ಕೊಳ್ತದಂದ್ರೆ ಅದು ನಮ್ಮದಲ್ಲ ಅಂತ ಅರ್ಥ ಮಾತು. ಮತ್ತೆ ಯಾರ್ದು? ಎಲ್ಲರೂ ಹೇಳ್ರಿ, ಯಾರ್ದದು? ಯೇಸು ಕ್ರಿಸ್ತನದು. ಏನಾದ್ರೂ ನಮ್ಮಲ್ಲಿ ಸ್ವಲ್ಪ ಒಳ್ಳೆತನ ಐತಂದ್ರೆ, ಒಳ್ಳೆ ಸ್ವಭಾವ ಐತಂದ್ರೆ, ಇವತ್ತು ನಮ್ಮನ್ನ ನಂಬುತ್ತಂದ್ರೆ ಸ್ವಲ್ಪ ಜನ ಆದ್ರೂ ಅಂದ್ರೆ ಅದು ನನ್ನತನ ಅಲ್ಲ, ನಮ್ಮತನ ಅಲ್ಲ, ಅದು ಕ್ರಿಸ್ತನಲ್ಲಿರುವಂಥದ್ದು ಸತ್ಯ ಮಾತು, ಕ್ರಿಸ್ತನಲ್ಲಿರುವಂಥದ್ದು ನೀತಿ, ಕ್ರಿಸ್ತನಲ್ಲಿರುವಂಥದ್ದು ಉಪಕಾರ ಮಾತು. ಅದಕ್ಕೋಸ್ಕರವೇ ನಿಮ್ಮ ಫಲ ಏನಾಗಿರ್ಲಿ ಕಾಣ್ಲಿ ಜನರಿಗೆ ಅಂತ ಹೇಳಿ ಮಾತು. ಕಾಣ್ಲಿ ಅಂತಂದ್ರೆ ಗುಡ್ಡದ ಮೇಲೆ ಕಟ್ಟಿರುವ ಊರು ಕಾಣ್ತತೆ ಜನರಿಗೆ. ದೀಪದ ಸ್ತಂಭದ ಮೇಲಿಟ್ಟಿರುವ ದೀಪ ಜನರಿಗೆ ಬೆಳಕು ಕೊಡ್ತತೆ. ಕರ್ತನಲ್ಲಿದ್ದು ಕ್ರಿಸ್ತನಲ್ಲಿದ್ದಿರುವ ಜನರುಗಳಾಗಿ ನಾವು ಅನೇಕರಿಗೆ ಬೆಳಕು ಕೊಡುವಂತವರಾಗಿರ್ಬೇಕಂತ ಹೇಳಿ ಮಾತು. ಅದಕ್ಕೋಸ್ಕರವಲ್ವಾ ಉಪಕಾರದಲ್ಲಿ ಹೇಳಿರುವಾಗ ನೀತಿಯಲ್ಲಿಯೂ ಸತ್ಯದಲ್ಲಿಯೂ. ಎಫೆಸ 4:24 ಓದಪ್ಪಂಗೆ. ಎಫೆಸ 4:24 ದೇವರ ಹೋಲಿಕೆಯ ಮೇರೆಗೆ ಏನ್ ಗುಣವಾದಂತ ಏನಪ್ಪ? ದೇವರ ಭಯ ಉಳ್ಳವದ್ದಾಗಿಯೂ. ನೋಡ್ರಿ, ಆ ಸ್ವಭಾವ ಹೌದಲ್ವಾ? ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದಂತೆ. ನಿರ್ಮಿಸಲ್ಪಟ್ಟಿದಂತಂದ್ರೆ ಅದು ಕಟ್ಟಡವಾಗಿ ಕಟ್ಟಲ್ಪಟ್ಟಿದೆ ನಮ್ಮ ದೇಹದಲ್ಲಿ. ನೀವು ಕ್ರಿಸ್ತನಲ್ಲಿದ್ದು ಏನಾಗಿರಿ ಅಂತೇಳೇನ? ಬೆಳಕಾಗಿರ್ರಿ. ನಾನು ಲೋಕಕ್ಕೆ ಬೆಳಕಾಗಿನಂತ ಮಾತು. ಆ ಬೆಳಕು ಈ ಭೂಮಿಗೆ ಬಂದು ಬಹಳ ವರ್ಷಗಳಾದ್ರೊಳಗೆ ಜನರು ಏನ್ ಪ್ರೀತಿಸ್ತಾರೆ ಹೇಳ? ಜನರು ಬೆಳಕನ್ನ ಪ್ರೀತಿಸಕ್ಕಲ್ಲ, ಜನರು ಏನ್ ಪ್ರೀತಿಸ್ತಾರ? ಕತ್ತಲನ್ನು ಪ್ರೀತಿಸ್ತಾರಂತ ಬೈಬಲ್ ಹೇಳತ್ತೆ ಮಾತು. ಯಾರನ್ನ ಪ್ರೀತಿಸ್ತಾರಂತೆಮ್ಮ? ಕತ್ತಲನ್ನ ಪ್ರೀತಿಸ್ತಾರಂತೆ. ಬಹಳ ಜನ ಪಾಪ ಮಾಡುವಂತವ್ರಿಗೆ ಬೆಳಕು ಕಂಡ್ರೆ ಆಗಕ್ಕಲ್ಲಂತೆ, ಅವರು ಕತ್ತಲಲ್ಲಿ ಇರ್ತಾರಂತೆ. ಎದಕ್ಕಂದ್ರೆ ಸಣ್ಣದ ಲೈಟ್ ಹಾಕೊಂಡಿರ್ತಾರಂತೆ. ಆ ಒಂದು ಪಬ್ಗಳಲ್ಲಿ ಬಾರ್ಗಳಲ್ಲಿ ಸಣ್ಣ ಲೈಟು, ಒಬ್ಬರ ಮಕ್ಕ ಒಬ್ರಿಗೆ ಕಾಣಬಾರ್ದಂತೆ. ಆದ್ರೆ ಬೈಬಲ್ ಹೇಳ್ತದೆ ಪಾಪ ಮಾಡುವವರಿಗೆ ಬೆಳಕು ಆಗಕ್ಕಲ್ಲ ಅಂತೇಳಿ ನನ್ನ ಮಾತು. ಬೆಳಕು ಲೋಕಕ್ಕೆ ಬಂದಿದ್ರು ಆ ಬೆಳಕನ್ನ ಜನರು ಪ್ರೀತಿಸ್ತಾ ಇಲ್ಲ, ಕತ್ತಲನ್ನೇ ಪ್ರೀತಿಸ್ತಾರಂತೇಳಿ ನನ್ನ ಮಾತು. ಈ ಲೋಕಕ್ಕೆ ಬೆಳಕು ಬಂದು ಬಹಳ ವರ್ಷಗಳಾದವು, 2000 ವರ್ಷಗಳಾದವಂತೆ ಬೆಳಕು ಬಂದು. ಆದ್ರೆ ಜನರು ಮಾತ್ರ ಕತ್ತಲನ್ನೇ ಪ್ರೀತಿಸಿದರ, ಕತ್ತಲಂದ್ರೆ ಇಷ್ಟಪಡ್ತಾರ ಅಂತ ಹೇಳಿ ಬರೆದ ಮಾತು ಯೋಹಾನ ಬರೆಸುವಾರ್ತೆಯಲ್ಲಿ. ನೀವು ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ನೀವೇನಾಗಿರ್ರಿ ಅಂತೇಳನ? ಬೆಳಕಾಗಿರ್ರಿ. ಯೇಸು ಸ್ವಾಮಿ ನಂಬಿಕೊಂಡನ, ನನ್ನ ಗಂಡನ ನಾನು ನಂಬಬಹುದು. ಯೇಸು ಸ್ವಾಮಿ ನಂಬಿಕೊಂಡಾಳ, ನನ್ನ ಹೆಂಡತಿನ ನಾನು ನಂಬಬಹುದು. ಯೇಸು ಸ್ವಾಮಿ ನಂಬಿಕೊಂಡ್ರ ನನ್ನ ಮಕ್ಕಳನ್ನ ನಾನು ನಂಬಬಹುದು ಅನ್ನುವಂಥದ್ದೇ ಅವರು ಕೊಡುವ ಸಾಕ್ಷಿ ಮಾತು. ದೇವ್ರನ್ನ ನಂಬಿಕೊಂಡರ ಮಾತಾಡೋದಲ್ಲ ಸುಳ್ಳು ಅಂತ ಇದ್ರೆ ನಿನ್ ಸಾಕ್ಷಿ ಕೊಡಕ್ ಆಗ್ತಲ್ಲ. ಫಸ್ಟ್ ನಿನ್ನ ಮನೆಯಲ್ಲಿ, ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಸಾಕ್ಷಿನ ಬಹಳ ಜಾಗ್ರತೆಯಾಗಿ ನಾವು ಕಾಪಾಡಿಕೊಳ್ಬೇಕು ಬ್ರದರ್ ಮಕ್ಕಳೇ. ಬೈಬಲ್ ಹೇಳ್ತದೆ ಆಗ ಜನರ ಮುಂದೆ ಪ್ರಕಾಶಿಸಲಂತೇಳಿ ಮಾತು. ಎರಡನೇದು ನಾವು ಜನರ ಮುಂದೆ ಪ್ರಕಾಶಿಸ್ಬೇಕಂತೇಳಿ ಮಾತು. ಇವಾಗ ಹೋದ್ರೆ 16ನೇ ವಚನ ಓದಪ್ಪ. ಮತ್ತನ್ನು ಬರೆಸುವಾರ್ತೆ 5:16. ಎರಡನೇದು ಎಲ್ಲಿ ಪ್ರಕಾಶಿಸ್ಬೇಕು? ಜನರ ಮುಂದೆ. ಮೊದಲನೇದು ಎಲ್ಲಿ ಪ್ರಕಾಶಿಸ್ಬೇಕಂತೇಳಿನಿ? ಮನೆಯಲ್ಲಿ. ಎಲ್ಲರೂ ಹೇಳ್ರಿ, ಎಲ್ಲಿ? ಮನೆಯಲ್ಲಿ ನಮ್ಮ ಬೆಳಕಿರ್ಬೇಕು. ಎಲ್ಲರಂದ್ರೆ ಒಂದ್ಸಾರಿ ನನ್ನ ಬೆಳಕು ಎಲ್ಲಿರ್ಬೇಕು? ನನ್ನ ಮನೆಯಲ್ಲಿರ್ಬೇಕು. ನನ್ನ ಬೆಳಕಿನಲ್ಲಿ ನನ್ನ ಹೆಂಡತಿರ್ಬೇಕು, ನನ್ನ ಬೆಳಕಿನಲ್ಲಿ ನನ್ನ ಮಕ್ಕಳಿರ್ಬೇಕು, ನನ್ನ ಬೆಳಕಿನಲ್ಲಿ ನನ್ನ ಗಂಡ ಇರಬೇಕು, ನನ್ನ ಬೆಳಕಿನಲ್ಲಿ ನನ್ನ ಕುಟುಂಬ ಇರ್ಬೇಕು ಅನ್ಬೇಕು. ಬೆಳಕನ್ನ ಕತ್ತಲಾಗಿ ಮಾಡಿಕೊಳ್ಬೇಡಮ್ಮ. ಎದಕ್ಕಂದ್ರೆ ಇಂಟಿಕೆ ಇಲ್ಲಾಲೆ ದೀಪಂ ಅಂತ ಹೇಳಿರ ಮಾತು. ಅಂದ್ರೆ ಕಾರ್ತಿಕ ದೀಪ ನೋಡಿ ನಮ್ಮನೆ ದೀಪ ಆರಿಸಬಾರ್ದು. ಹಲೋ, ನಮಗೆ ದೀಪ ಅಂಟಿಸಿಟ್ಟಿರುವ ಆತನು ದೇವ್ರ ಮಾತು. ಏಸನಗಾರ ಆಡನಲ್ಲ, ಏನದು ಆಡುದು? ಏನ್ ದೀಪಮ್ಮ? ಆ ದೀಪಗಳು ತಾಂಡು ಮುಡಿಸ ಅಲ್ಲ ನಾನು ಹೇಳ್ತಿರೋದು. ಹೊರಗಡೆ ಎಲ್ಲ ಮುಡಿಸ್ಬೇಕಾರದು, ನಿನ್ನೊಳಗೆ ಮುಡಿಸ್ಕೆ ಫಸ್ಟ್ ದೀಪನ. ನೀನೇ ಬೆಳಕಾಗಿರು ಲೋಕಕ್ಕೆ ಅಂತ ಮಾತು. ದೀಪ ಅಣಿಸಿ ಬಾಕ್ಲತ್ರ ಇಡೋದಲ್ಲ, ದೀಪ ಅಣಿಸಿ ಗುಡಿಗೆ ಇಡೋದಲ್ಲ, ನಿನ್ನನ್ನೇ ದೇವರು ದೀಪದವಾಗಿ ಮಾಡನಂತೆ. ಹಲ್ಲೆಲೂಯಾ. ಎಷ್ಟು ಪ್ರಾಮುಖ್ಯತೆ ಕೊಡ್ತಾರಂದ್ರೆ, ಏನಾದ್ರೂ ರಾಜಕೀಯ ವ್ಯಕ್ತಿಗಳು ಅವ್ರು ಇವರೆಲ್ಲ ಸೇರಿಬಿಟ್ಟು ಒಂದು ಏನಾದ್ರೂ ಸ್ಥಾಪನೆ ಮಾಡ್ಬೇಕು, ಕಟ್ಟಡ ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬೇಕಂದ್ರೆ ಎಲ್ಲರೂ ಸೇರಿ ಮಧ್ಯದಲ್ಲಿ ಒಂದು ದೀಪದ ಒಂದು ಅದನ್ನ ಇಟ್ಬಿಟ್ಟು, ಒಂದು ಪಣಿತೆ ದೊಡ್ಡದು ಇಟ್ಬಿಟ್ಟು ಎತ್ತರದ್ದು ಎಲ್ಲರೂ ಸೇರಿ ಏನ್ ಮಾಡ್ತಾರೆ? ದೀಪ ಹಚ್ಚಿ ಇದೇ ತರ ಬೆಳಗಲಿ ನಮ್ಮ ರಾಷ್ಟ್ರವು, ನಮ್ಮ ರಾಜ್ಯ ಅಂತ ಹೇಳ್ತಾರೆ ಮಾತು.
ಅಷ್ಟು ಪ್ರಾಮುಖ್ಯತೆ ಐತಿ ಮಾತು. ಆದ್ರೆ ಯೇಸು ಏನ್ ಅಂತೇಳನ, ಅದನ್ನ ಅಂಟಿಸಿ ಅದೆಲ್ಲ ಬೆಳಕು ಕೊಡ್ಬೇಕಾರದು ಅದು ಸ್ವಲ್ಪತ್ತೇ ಇರ್ತತ. ಆದ್ರೆ ನಾನು ನಿಮ್ಗೆ ಹೇಳ್ತದೀನಿ, ನೀವು ಏನಾಗಿರಿ ಅಂತೇಳನ, ನೀವು ಲೋಕಕ್ಕೆ ಬೆಳಕಾಗಿರಿ ಅಂತ. ಆದ್ರೆ ನಾನು ಹೇಳ್ತದೀನಿ, ಲೋಕಕ್ಕೆ ಬೆಳಕಾಗೋದಕ್ಕಿಂತ ಮೊದಲು ನಿಮ್ಮ ಮನೆಗೆ ಬೆಳಕಾಗಿರ್ರಿ ನೀವು ಅಂತ ಹೇಳ್ತದೀನಿ ಮಾತು. ನಿಮ್ಮ ಮನೆಯಲ್ಲಿ ಏನೇ ಆಗಿರ್ರಿ, ಬೆಳಕಾಗಿರ್ರಿ. ಎರಡನೇದು, ಜನರ ಮುಂದೆ ನಮ್ಮ ಬೆಳಕೇನಾಗಲಿ ಪ್ರಕಾಶಿಸಲಿ ಅಂತ ಮಾತು. ಎರಡನೇದು, ನಾವು ಯಾರಲ್ಲಿ ಬೆಳಕಾಗಿರ್ಬೇಕಂದ್ರೆ ಜನರ ಮಧ್ಯದಲ್ಲಿ. ಎಲ್ಲ ನೋಡ್ರಿ, ಯಾರ ಮಧ್ಯದಲ್ಲಿ? ಜನರ ಮಧ್ಯದಲ್ಲಿ ನಾವು ಬೆಳಕಾಗಿರ್ಬೇಕು ಮಾತು. ಜನರ ಮಧ್ಯದಲ್ಲಿ ನಾವು ಬೆಳಕಾಗಿರ್ಬೇಕಂದ್ರೆ ನೋಡ್ರಿ, 119ನೇ ಕೀರ್ತನೆ ನಾನು ಹೇಳಿನಲ್ಲ, ಏನಂತ ಹೇಳ್ತೀನಿ, ನನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಏನಂತ ಹೇಳ ಬೆಳಕು. ಓಕೆ, ದೀಪ ನನ್ನ ದಾರಿಗೆ ಬೆಳಕು ಕೊಡ್ತತೆ, ನಾನು ಅದರಲ್ಲಿ ನಡಿತೀನಿ. ಇವಾಗ ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯ 23ನೇ ವಚನ ಬರೀತೇನೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 23ನೇ ವಚನ ಓದಪ್ಪ. ಜ್ಞಾನೋಕ್ತಿ 6ನೇ ಅಧ್ಯಾಯ 23ನೇ ವಚನ ಓದು. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಇಲ್ಲಿ ಕೇಳಿಸ್ಕೊಡ್ರಿ, ಶಿಕ್ಷಣ ಪೂರ್ವಕವಾದ ಬೋಧನೆ ಏನಿರ್ಬೇಕಲ್ಲಿ? ಜೀವದ ಮಾರ್ಗ. ಇಲ್ಲಿ ನೋಡ್ರಿ, ದೀಪನ ಜ್ಞಾನಕ್ಕೂ, ಜ್ಞಾನನ ಶಿಕ್ಷೆಗೂ, ಶಿಕ್ಷಣ ಇನ್ನೊಂದಕ್ಕೆ ಯಾವ್ದು ಕೊಲ್ಸೇನಪ್ಪ? ಏನು ಯಾವ್ದು ಕೊಲ್ಸೇನ? ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಏನ್ ಮಾರ್ಗ ಅಂತೇಳಿ ನಮ್ಮ ಎಲ್ಲರೂ ಕಳಿಸ್ಕೊಡ್ರಿ. ನಾವು ಬೆಳಕಿನಲ್ಲಿರುವಾಗ ನಾವು ಜೀವದ ಮಾರ್ಗದಲ್ಲಿ ನಡೀತೀವಿ ಅಂತ ಹೇಳ್ತಾನೆ ಮಾತು. ಬೆಳಕು ನಮ್ಮಲ್ಲಿಲ್ಲದೆ ಹೋದ್ರೆ ಕತ್ತಲು ನಮ್ಮನ್ನ ಏನ್ ಮಾಡ್ತದಂದ್ರೆ ಮರಣದ ಕಡೆಗೆ ನಡೆಸದಂತ ಬರೀತಾನೆ ಮಾತು. ಅದಕ್ಕೋಸ್ಕರವೇ ನಮ್ಮ ಬೆಳಕು ಫಸ್ಟ್ ಎಲ್ಲಿರ್ಬೇಕು? ನಮ್ಮ ಮನೆಯಲ್ಲಿರ್ಬೇಕು. ಎರಡನೇದು, ಜನರ ಮಧ್ಯದಲ್ಲಿ ನಮ್ಮ ಬೆಳಕೇನಾಗಬೇಕು? ಪ್ರಕಾಶಿಸಬೇಕಂತ ಹೇಳಿ ಮಾತು. ಆ ಬೆಳಕಿನ ವಿಷಯವಾಗಿ ಇಲ್ಲಿ ಸ್ಪಷ್ಟವಾಗಿ ಬರ್ತೇನೆ, ಆಜ್ಞೆ ಅಂತ ಹೇಳಿ ಮಾತು. ಎಲ್ಲರನ್ರಿ, ಏನು ಆಜ್ಞೆ? ಆಜ್ಞೆ ಅಂದ್ರೆ ಆಜ್ಞೆ ಬೇರೆ ಮತ್ತು ಸಹಾನುಭೂತಿ, ರಿಕ್ವೆಸ್ಟ್ ಬೇರೆ ಮಾತು. ಆಜ್ಞೆ ಅಂದ್ರೆ ಏನು? ಇದೇ ತರ ನೀನು ಇರ್ಬೇಕನ್ನುವಂಥದ್ದು. 6 ದಿನಗಳು ಕೆಲಸ ಮಾಡ್ರಿ, 7ನೇ ದಿನ ದೇವ್ರನ್ನ ಆರಾಧನೆ ಮಾಡ್ರಿ ಅಂತ ಹೇಳಿರೋದು ಆಜ್ಞೆ. ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಸುವಾರ್ತೆ ಸಾರ್ರಿ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿರೋದು ಆಜ್ಞೆ ಮಾತು. ಆಜ್ಞೆ ಬೇರೆ ಆತನಿಗೂ, ಆತನ ಹೇಳಿರುವ ರಿಕ್ವೆಸ್ಟ್ ಬೇರೆ ಬೇಡಿಕೊಂಡಿರೋದು. ಆದ್ರೆ ಇಲ್ಲಿ ಏನಂತ ಹೇಳ, ಆಜ್ಞೆಯೇ ದೀಪ ಅಂತ ಹೇಳ ಮಾತು. ಆಜ್ಞೆ ಏನಮ್ಮ? ದೀಪ. ಆ ದೀಪ, ಆಜ್ಞೆಯೇ ದೀಪವಾಗಿದ್ರೆ ಉಪದೇಶವೇನಾಗಿರ್ತದೆ? ನಮಗೆ ಬೆಳಕಾಗಿರ್ತದಂತೆ. ಉಪದೇಶ ಅಂದ್ರೆ ಏನು? ಹೇಳುವ ಮಾತುಗಳು ಸರಿಯಾಗಿ ಕೇಳಿಸ್ಕೊಂಡು ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಆ ಬೋಧನೆ ಜೀವದ ಮಾರ್ಗವಾಗಿ ಇರ್ತದಂತೆ. ಇಲ್ಲಿ ಕೆಳಗಡೆ ಬೇಕಾದಷ್ಟು ಬರ್ದನಳು, ಹೆಂಗಂಗ ಕಾಪಾಡ್ತಾನೆ ದೇವರು, ಯಾರಿಂದ ಕಾಪಾಡ್ತಾನೆ, ಹೆಂಗಂಗ ತಪ್ಪಿಸ್ತಾನೆ, ಯಾರನ್ನ ಕಾಪಾಡಿದ ಬೈಬಲ್ನಲ್ಲಿ ಅಂತೇಳಿ ಒಂದಿಬ್ಬರು ವ್ಯಕ್ತಿ ಕುರಿತಾಗಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ಕೇಳಿಸ್ಕೊಳ್ರಿ. ಆಜ್ಞೆ ದೀಪ, ಉಪದೇಶ ಬೆಳಕು. ಇವುಗಳಿಂದ ಶಿಕ್ಷಣ ಪೂರ್ವಕವಾದ ಬೋಧನೆಯು ಜೀವದ ಮಾರ್ಗದಿಂದ ಏನ್ ಮಾಡ್ತದ? ನಮ್ಮನ್ನ ಕಾಪಾಡ್ತದ, ನಡೆಸತ್ ಮಾತು. ಅಸಲಿ ನಾನು ಮೊದಲನೇದಾಗಿ ಎಲ್ಲಿ ನಮ್ಮ ಬೆಳಕು ಎಲ್ಲಿರಲ್ಲ ಅಂತೇಳಿ, ಮನೆಯಲ್ಲಿಲ್ಲ ಅಂತೇಳಿ ಮಾತು. ಎರಡನೇದು, ಜನರ ಮುಂದೆ. ಜನರ ಮುಂದೆ ನಮ್ಮ ಬೆಳಕು ನಾವಿರ್ಬೇಕಂತಂದ್ರೆ ಇಲ್ಲಿ ಕೇಳಿಸ್ಕೊಳ್ರಿ, ನಾವು ಎಲ್ಲರ ಮಧ್ಯದಲ್ಲಿ ಓಡಾಡುವಾಗ ನಮ್ಮ ಮಾತು ನಾವು ಕಾಪಾಡಿಕೊಳ್ತೀವಿ. ಕೆಲವು ಸಾರಿ ನಮ್ಮ ನಡತೆ ನಾವು ಕಾಪಾಡಿಕೊಳ್ತೀವಿ. ನಾವು ಮಾಡುವ ವ್ಯವಹಾರಗಳು, ಅದು ವ್ಯಾಪಾರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅಲ್ಲೆಲ್ಲ ನಾವು ಕಾಪಾಡಿಕೊಳ್ತೀವಿ. ಎದಕ್ಕೆ ಕೇಳ್ರಿ? ಅಲ್ಲೆಲ್ಲ ನಮ್ಮ ಕ್ರೈಸ್ತರು ಇರ್ತಾರಂತ ಅರ್ಥ. ನಮ್ಮನ್ನು ನೋಡ್ದಿರ್ತಾರ, ನಮ್ಮನ್ನು ಮಾತಾಡ್ಸಿರ್ತಾರ. ನಾವೇನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿವನಕ, ಏನಪ್ಪ ಹಿಂಗ ಮಾಡ್ತಾನೆ ಈ ಮನುಷ್ಯನು, ಹಿಂಗ ಮಾಡ್ತಾನೆ ಈ ಮನುಷ್ಯ ಅಂತ ಮಾತು. ಇವೆಲ್ಲ ಓಕೆ. ಕಾಣ್ಲಾರ್ದ ಜನರ ಮಧ್ಯದಲ್ಲಿ ತಗೊಂಡೋಗಿ ನಮ್ಮನ್ನ ಇಟ್ಟರೆ ದೇವರು, ಕಾಣ್ಲಾರ್ದ ದೇಶಕ್ಕೆ ತಗೊಂಡೋಗಿ ನಮ್ಮನ್ನ ಇಟ್ಟರೆ ದೇವರು, ಅಲ್ಲಿ ಯಾರು ನೋಡಕ್ಲ ಅಂತೇಳಿ ನಮ್ಮ ಇಷ್ಟ ಬಂದಂಗೆ ನಾವು ನಡ್ಕೊಂಡ್ರೆ ಅವಾಗ ಬೈಬಲ್ ಹೇಳ್ತದೆ, ಆಜ್ಞೆಯೇ ನಿನಗೆ ದೀಪವಾಗಿಲ್ಲ, ಉಪದೇಶವೇ ನಿನಗೆ ಬೆಳಕಾಗಿಲ್ಲ, ಶಿಕ್ಷಣ ಪೂರ್ವಕವಾದ ಬೋಧನೆ ನಿನಗೆ ಜೀವದ ಮಾರ್ಗ ಇಲ್ಲ ಅಂತ ಹೇಳ್ತಾನೆ ಮಾತು. ಜೀವದ ಮಾರ್ಗ ಇಲ್ಲ ಅಂತಂದ್ರೆ ಅರ್ಥ ಏನು? ಮರಣದ ಮಾರ್ಗದಲ್ಲಿ ಇದ್ದೇವೆ ಅಂತ ಅರ್ಥ ಮಾತು. ಇಬ್ರು ವ್ಯಕ್ತಿ ಅದರ ಬೈಬಲ್ನಲ್ಲಿ, ದೇಶ ಅವ್ರದಲ್ಲ, ಊರ ಅವ್ರದಲ್ಲ, ಪ್ರಾಂತ ಅವ್ರದಲ್ಲ, ಅಲ್ಲಿ ಏನ್ ಮಾಡಿದ್ರು ಯಾರು ಕೇಳರಿಲ್ಲ. ಅಲ್ಲಿ ಕೂಡಾಗಿ ಅವರು ಆಜ್ಞೆಯನ್ನು ಏನಾಗಿಟ್ಕೊಂಡ್ರೆ ಹೇಳ್ರಿ, ಇವಾಗ ದೀಪವಾಗಿಟ್ಕೊಂಡ್ರಂತೆ. ಆತಂದಲ್ಲ ಊರ ಅಸಲಿ ಅಲ್ಲಿ ಏನ್ ಮಾಡಿದ್ರು ಆತನ ಕೇಳಾರಿಲ್ಲ ಅಸಲಿ. ಅಲ್ಲಿ ಹೆಂಗ ನಡ್ಕೊಂಡ್ರು ಆತನ ತಿದ್ದರಿಲ್ಲ ಅಸಲಿ ಸರಿಯಾಗಿ. ಹೆಂಗ ಆತನ ಜೀವನ ಮಾಡಿದ್ರು ಆತನ ಸರಿ ಮಾಡೋರು ಕೂಡ ಇಲ್ಲ ಅಸಲಿ. ಅಂತ ಸಮಯಗಳಲ್ಲಿ ಆಜ್ಞೆಯನ್ನು ದೀಪವಾಗಿಟ್ಕೊಂಡು, ಶಿಕ್ಷಣವನ್ನು, ಉಪದೇಶವನ್ನು ಬೆಳಕಾಗಿಟ್ಕೊಂಡು ಬದುಕಿದನ ಮಾತು ಒಬ್ಬ ಮನುಷ್ಯನು. ಯಾರು ಹೇಳ್ರಿ? ಆತನು ಏಸೇಪನ ಮಾತು. ನಾನು ಅವಾಗ ಏನ್ ಹೇಳಿ ಫಸ್ಟ್ಗೆ, ನಮ್ಮ ಬೆಳಕು ಎಲ್ಲಿರ್ಬೇಕು? ಮನೆಯಲ್ಲಿ.
ಮನೆಯಲ್ಲಿ ನಾವು ಕೆಲವು ಸಾರಿ ಹೆಚ್ಚು ಕಡಿಮೆ ಆಗ್ತಿರತ್ತ ಮತ್ತೆ ಸರಿ ಮಾಡ್ಕೊಂತೀವಿ, ಕ್ಷಮಾಪಣೆ ಕೇಳ್ತೀವಿ, ಸರಿ ಮಾಡ್ಕೊಂತೀವಿ. ಎದಕ್ಕಂದ್ರೆ ನಾವು ದೇವ್ರ ಸಂಧಾನಕ್ಕೆ ಹೋಗ್ತಾ ಇದೀವಿ ಅನ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಜನರ ಮುಂದೆ ಪ್ರಕಾಶಿಸುವಾಗ ಓಕೆ, ಕಾಲೇಜ್ಗಳಲ್ಲಿ, ಕೆಲಸಗಳಲ್ಲಿ, ಓಣಿಗಳಲ್ಲಿ, ಏರಿಯಾಗಳಲ್ಲಿ ಓಕೆ, ಎದಕ್ಕಂದ್ರೆ ದೇವ್ರ ನಂಬ್ಕೊಂಡು ಬಿಟ್ಟಿವಪ್ಪ, ನಾವು ತಪ್ಪು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀವಿ. ಕಾಣಲಾರದ ಪ್ರಾಂತದಲ್ಲಿ ತಗೊಂಡೋಗಿ ನಮ್ಮನ್ನ ಇಟ್ರೆ ಆಜ್ಞೆ ದೀಪವಾಗಿರ್ತದೆ ನಿನಗೆ. ಅಲ್ಲಿ ನಿನಗೆ ಯಾರು ಹೇಳೋರಿಲ್ಲ, ಅಲ್ಲಿ ನಿನ್ನನ್ನು ಯಾರು ಕೇಳೋರಿಲ್ಲ ಸಿಲಿ. ಆದ್ರೆ ಅವಾಗ್ಲೂ ನೀನು ಬೆಳಕಾಗಿರ್ತೀಯ. ಅಲ್ಲಿ ಆ ಪ್ರಾಂತಕ್ಕ, ಆ ಪ್ರಾಂತದಲ್ಲಿ ನೀನು ದೀಪವಾಗಿರ್ತೀಯ. ಆ ಪ್ರಾಂತಕ್ಕೂ ಇಲ್ಲಿ ಮಾಡುವ ಉಪದೇಶ ಕೆಲಸ ಮಾಡ್ತತ್ತ ಅಲ್ಲಿ ನಿನಗೆ. ಎದಕ್ಕಂದ್ರೆ ಇಲ್ಲಿ ಆದ್ರೆ ವಾರ ವಾರ ನಿನಗೆ ಬೋಧಿಸ್ಬೋದು ದೇವರ ವಾಕ್ಯ, ಇದು ಕರೆಕ್ಟು, ಇದು ತಪ್ಪು, ಈ ರೀತಿಯಾಗಿ ನಡ್ಕೊಂಡ್ರೆ ನಿನಗೆ ಆಶೀರ್ವಾದ ಐತಿ, ಈ ರೀತಿಯಾಗಿ ನಡ್ಕೊಂಡ್ರೆ ನಿನ್ನ ಮಕ್ಕಳಿಗೆ ಆಶೀರ್ವಾದ ಐತಿ. ಒಂದು ವೇಳೆ ಯಾರು ನಮ್ಮನ್ನು ನೋಡೋರಿಲ್ಲ, ಯಾರು ನಮ್ಮನ್ನ ಕೇಳೋರಿಲ್ಲ ಅಂತ ಪ್ರಾಂತದಲ್ಲಿ ಕೂಡ ಬದುಕಿದಂತ ವ್ಯಕ್ತಿ ಏಸೇಪ ಮಾತು. ಇವಾಗ ಹೇಳ್ರಿ, ಆತನು ಎಲ್ಲಿ ಯಾರ ಮುಂದೆ ಪ್ರಕಾಶಿಸ್ತಾ ಆತನ ಬೆಳಕು? ಆತನ ಮನೆಯಲ್ಲೆಲ್ಲ ಅಸಲಿ, ಆತನ ಊರಲ್ಲ, ಕಾಣಲಾರದ ಪ್ರಾಂತದಲ್ಲಿ, ಕಾಣಲಾರದ ಜನರ ಮಧ್ಯದಲ್ಲಿ, ಕಾಣಲಾರದ ವಿಗ್ರಹ ಆರಾಧನೆ ಮಾಡುವವರ ಮಧ್ಯದಲ್ಲಿ. ಅವ್ರಿಗೆಲ್ಲ ನೈಲ ದೇವತೆ, ನೈಲ ನದಿ ದೇವತೆ, ಕಪ್ಪೆಗಳು ದೇವರು, ಏನುಗಳು ದೇವರು, ಹುಳಗಳು ದೇವರು, ಹಾವುಗಳು ದೇವರು, ಎಲ್ಲವೂ ದೇವರಾಗಿ ಮಾಡ್ಕೊಳ್ತಿದ್ರು. ಲಾಸ್ಟ್ ಏನ್ ಹೇಳ್ತಾನ? ಫರೋಹನನು ನಾನೇ ದೇವ್ರಂತಂದ ಮಾತು. ಅಂತರ ಮಧ್ಯದಲ್ಲಿ ಇದ್ರು ಏಸೇಪ ಏನಂತ ಹೇಳ್ತಾನ? ನಾನು ನನ್ನ ದೇವರಿಗೆ ಭಯ ಪಡ್ತಾನ ಅಂತ ಹೇಳಿ. ಚಪ್ಪಳ ತಟ್ಟಂಡ ಎಲ್ಲರೂ. ಯಾರಿಗೆ ಭಯ ಪಡ್ತಾನ ಅಂತೇಳನ? ನನ್ನ ದೇವರಿಗೆ ಭಯ ಪಡ್ತಾನ ಅಂತೇಳಿ ನಮ್ಮ ಮಾತು. ಯಾಕೆ? ಆತನಿಗೆ ಆಜ್ಞೆಯು ದೀಪವಾಗಿತ್ತು ಆತನ ಜೀವಿತದಲ್ಲಿ. ಉಪದೇಶವು ಆತನಿಗೆ ಏನಾಯ್ತು? ಬೆಳಕಾಗಿತ್ತು ಮಾತು. ನಿನಗೆ ಉಪದೇಶ ಇಲ್ಲಿ ಕೇಳ್ತೀವಿ, ಇಲ್ಲಿ ಎಷ್ಟೊತ್ತು ಕೇಳ್ತೀವಿ? 1 ತಾಸು, ಇಲ್ಲ 45 ನಿಮಿಷ. ಆದ್ರೆ ಆ ಉಪದೇಶ ನೀನು ಎಲ್ಲೆಲ್ಲೆಲ್ಲ ಇರ್ತೀಯೋ ಅಲ್ಲೆಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ ನಿನ್ನ ಜೀವಿತದಲ್ಲಿ ಏಸೇಪನಿಗಿಟ್ಟಿರುವ ಆಶೀರ್ವಾದ ನಿನಗೂ ಇಡ್ತಾನಂತೆ. ಯೇಸು ಕ್ರಿಸ್ತನು ಬದಲಾಗುವ ದೇವರಲ್ಲ ಸಿಲಿ. ನಿನ್ನೆ ಇದ್ದಾಗೆ ಹೇಳ್ರಿ, ಇವತ್ತು ಇರ್ತಾನ ಮಾತು. ಕಾಣಲಾರದ ಪ್ರಾಂತದಲ್ಲಿ ನೀನು ಇರಬೇಕು ಮಾತು. ಏಸೇಪನು ಮಾಡಲಾರದ ತಪ್ಪಿಗೆ ಸೆರೆಮನೆಯಲ್ಲಿ ಹೋದ. ಸೆರೆಮನೆಗೆ ಅಲ್ಲಿ ಹೋದ್ರು ಹುಡುಗಿ ಅಧಿಕಾರಿ ಆದ, ಆತನು ಆ ಪ್ರಧಾನ ಮಂತ್ರಿ ಆದ. ಮತ್ತೆ ಆತನಿಗೆ ಏನಾಯ್ತು? ತಿರುಗಿ ಬಂದ ಮಾತು. ತಿರುಗಿ ಬಂದು ಪ್ರಧಾನ ಮಂತ್ರಿ ಆದಾಗ ಆತನಿಗೆ ಮದುವೆ ಆಯ್ತು. ಅಲ್ಲಿ ಆತನಿಗೆ ದೇವರು ಮಕ್ಕಳನ್ನ ಕೊಟ್ಟ. ಎಫ್ರಾಯಿಂ ಮನಸ್ಸಿನ. ಅಲ್ಲೆಲ್ಲೂಯ್ಯ ಹೇಳ್ತಾನೆ, ಮನಸ್ಸೆ ಹುಟ್ಟುವಾಗ ಹೇಳ್ತಾನೆ, ದೇವರು ನನ್ನ ಕಷ್ಟವನ್ನೆಲ್ಲ ಮರೆಯುವಾಗೆ ದೇವರು ನನ್ನ ಮಾಡಿ ಈ ಪ್ರಾಂತದಲ್ಲಿ ನನ್ನನ್ನು ಆಶೀರ್ವಾದ ಮಾಡಿದ ಅಂತ ಹೇಳಿದಂತ. 2ನೇ ಮಗು ಹುಟ್ಟಿದಾಗ ಹೇಳ್ತಾನೆ, ನನ್ನನ್ನು ದೇವರ ಅಭಿವೃದ್ಧಿ ತಂದನ ಅಂತ ಹೇಳಿದ ಮಾತು. ಕಾರಣ ಏನು? ಆತನು ಬೆಳಕಾಗಿದ್ದ ಈಜಿಪ್ಟ್ನಲ್ಲಿ. ಎಲ್ಲ ನೋಡ್ರಿ, ಏನಾಗಿದ್ದ? ಆತನು ಬೆಳಕಾಗಿದ್ದಮ್ಮ, ಬೆಳಕಾಗಿದ್ದ. ನೀನು ನಾನು ಕೂಡ ನಮ್ಮ ಬೆಳಕು ನಮ್ಮ ಮನೆಯಲ್ಲಿರಲಿ. ಫಸ್ಟ್ 2ನೇ ಬೆಳಕು ಜನರ ಮುಂದೆ ಇರಲಿ. ಜನರ ಮುಂದಿರುವಾಗ ನಾವು ನಮ್ಮ ಬೆಳಕನ್ನ ನೋಡಿ ನಾವು ಹೇಳೋದ ಅವಶ್ಯಕತೆ ಇಲ್ಲ. ಕೆಲವು ಸಾರಿ ತಪ್ಪಿದ್ದೆಲ್ಲ ಹೇಳ್ಬೇಕು, ಯೇಸುಸ್ವಾಮಿ ನಂಬಿಕೊಂಡ್ರ ಅಂತೇಳಿ. ಆದ್ರೆ ಕೆಲವು ಸಾರಿ ಹೇಳೋದ ಅವಶ್ಯಕತೆ ಇಲ್ಲಂತೆ. ಏನಂತ ಹೇಳ್ತಾನ? ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಏನ್ ಮಾಡ್ತಾರ ಅವರು? 5ನೇ ಅಧ್ಯಾಯ ಮತ್ತಾಯನ ಬರೆಸುವಾರ್ತೆ 16ನೇ ವಚನದ ಕೆಳಗಡೆ ಏನ್ ಹೇಳ್ತಾನಪ್ಪ? 4ನೇ ಭಾಗದಲ್ಲಿ, ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಏನ್ ಮಾಡ್ತಾರ ಅವರು? ಕೊಂಡಾಡ್ತಾರಂತ ಏನ್ ಮಾತು. ನೀನೇನು ಹೇಳೋದ ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಸುವಾರ್ತೆ, ಕೆಲವು ಸಾರಿ ಹೇಳೋದ ಅವಶ್ಯಕತೆ ಇಲ್ಲ. ನಿನ್ನ ಒಳ್ಳೆ ಕ್ರಿಯೆಗಳನ್ನು ನೋಡಿ, ನಿನ್ನ ಒಳ್ಳೆ ನೀತಿ ನೋಡಿ, ನಿನ್ನ ಒಳ್ಳೆ ಮಾತು ಕೇಳಿ, ಅಬ್ಬಾ ನೀನೇ ಹಿಂಗದಿ ಅಂತಂದ್ರೆ ನೀನು ಆರಾಧನೆ ಮಾಡುವ ದೇವರು ಇನ್ನ ಎಂತ ಒಳ್ಳೆಯವನಪ್ಪ ಅಂತೇಳಿ ಅವರು ನಿನ್ನ ದೇವರನ್ನ ಕೊಂಡಾಡ್ತಾರಂತೆ. 2ನೇ ವ್ಯಕ್ತಿ ಯಾರು ಗೊತ್ತಾ? ದಾನಿಯೇಲನು. ಅಸಲಿ ಆತಂದು ಊರಲ್ಲ, ಆತಂದು ಪ್ರಾಂತ ಅಲ್ಲ. ಯೆರೂಸಲೇಮಿನಿಂದ ಯಾವ ರೀತಿ ತೆಗೆದುಕೊಂಡಾರ? ಬಾನಿಸ್ಗಳಾಗಿ ತೆಗೆದುಕೊಂಡಾರ. ಬಾನಿಸ್ಗಳಾಗಿ ತೆಗೆದುಕೊಂಡು ಹೋಗಿ ಅವರ ದೇಶದಲ್ಲಿ ನಿಪುಣರನ್ನ, ಜ್ಞಾನವಂತರನ್ನ, ಚುರುಕಾಗಿರುವರನ್ನ ರಾಜನ ಸಮ್ಮುಖದಲ್ಲಿ ಅವ್ರನ್ನ ಬೆಳೆಸದರ ಮಾತು. ಊಟ ಕೊಟ್ಟು ಏನಂತೇಳನ? ರಾಜನು ತಿನ್ನುವ ಊಟ ತಿಂದು ನಾನು ಅಪರಿಶುದ್ಧನಾಗೋದಿಲ್ಲ, ನನಗೆ ಸಾಕು ಕಾಯಿ ಪಲ್ಯ ಕೊಡುವಂತ ಮಾತು. 10 ದಿವಸ ತನಕ ಪರೀಕ್ಷೆ ಮಾಡು, ಒಂದು ವೇಳೆ ನಾನು ಸರಿಯಾಗಿ ಕಾಣಲಾರ್ದೆ ಹೋದ್ರೆ ನೀವು ಹೇಳಿದ ಆಹಾರ ತಿಂತಂತನ ಮಾತು. ದಾನಿಯೇಲನು ಬಾಬೆಲ್ ದೇಶದಲ್ಲಿ ಕೂಡಗಿ ಆ ನೆಬೂಕದ್ನೆಚ್ಚರನ ಕಾಲದಲ್ಲಿ, ಬೆಲ್ಶಚ್ಚರನ ಕಾಲದಲ್ಲಿ ಬೆಳಕಾಗಿದೆ ನನ್ನ ಮಾತು. ಏನಂತೇಳನ? ನನ್ನ ದೇವರಿಗೆ ನಾನು ಪ್ರಾರ್ಥನೆ ಮಾಡೋದು ಬಿಡಲ್ಲ ಅಂತೇಳಿ 1 ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡೋಣ. ಆತನ ಊರ, ಆತನ ತಂದೆ ತಾಯಿ ಅದಾರ, ಸಂಬಂಧಿಕರದಾರ, ಯಾರನ್ನ ನೋಡಿ ಕೇಳ್ತಾರ, ಏನಪ್ಪ ಇವತ್ತು ಪ್ರಾರ್ಥನೆ ಮಾಡ್ಕೊಂಡಿಯಾ ಅಂತ ಕೇಳರದಾರ? ಯಾರು ಕೇಳರಿಲ್ಲ. ಕೇಳಲಾರ್ದ ಪ್ರಾಂತದಲ್ಲಿ ಕೂಡ ದಾನಿಯೇಲನು ಏನಾಗಿದೆ ನೋಡ್ರಿ? ಬೆಳಕಾಗಿದೆ ನನ್ನ ಮಾತು. ನಮ್ಮನ್ನ ಪ್ರತಿದಿನ ಕೇಳರದ್ರನ, ಪ್ರಾರ್ಥನೆ ಮಾಡ್ಕೊಂಡಿಯಾ, ವಾಕ್ಯ ಓದಿಯಾ ನೀನು ಅಂತ ಕೇಳರದ್ರೊಳಗೆ
ನಾವು ಪ್ರಾರ್ಥನೆ ಮಾಡ್ಲಾರ್ದೆ ಮರ್ತ್ಕೊಂಡು ಹೋಗಿವೇನೋ, ವಾಕ್ಯ ಓದ್ಲಾರ್ದೆ ಮರ್ತ್ಕೊಂಡು ಹೋಗಿವೇನೋ ಒಂದು ವೇಳೆ. ಆದ್ರೆ ನಮ್ಮಲ್ಲಿರುವೇ ಬೆಳಕು ಕತ್ತಲಾದ್ರೆ ನಾವ್ ಇನ್ನೊಬ್ಬರಿಗೆ ಬೆಳಕು ಕೊಡ್ಲಿಕ್ಕೆ ಆಗೋದಿಲ್ಲ ಮಾತು. ದಾನಿಯೇಲನು ಊಟದಲ್ಲಿ ಏನಾಗಿದ್ದ? ಆತನು ನಿಪುಣತೆನಾಗಿದ್ದ. ಎರಡನೇದು, ಆತನು ಪ್ರಾರ್ಥನೆ ಮಾಡುವ ಸ್ವಭಾವ ಯಾರಿಗೆ ಇಷ್ಟ ಆಗ್ಲಿಲ್ಲ ಮಾತು. ಅದಕ್ಕೋಸ್ಕರ ತಾಂದೋಗಿ ಸಿಂಹದ ಗವಿಯಲ್ಲಿ ಹಾಕಿದ್ರು, ಅಲ್ಲಿ ಗೂಡಾಗಿ ತನ್ನ ದೇವರು ಕಾಪಾಡಿನ ಅಂತೇಳಿ ಸಾಕ್ಷಿಗಿದ್ದ. ಅದನ್ನ ನೋಡಿ ಆ ರಾಜ ನೆಬೂಕದ್ನೆಚ್ಚರ ಹೇಳ್ತಾನ, ದಾನಿಯೇಲನ ದೇವರೇ ನಮ್ಮ ದೇವರಾಗಿರ್ಬೇಕು. ಯಾರಾದ್ರೂ ಅಲ್ಲದ್ದನ್ನು ಮಾತಾಡಿದ್ರೆ ಅವರ ಮನೆಯನ್ನು ತಿಪ್ಪೆ ಆಗಿ ಮಾಡ್ತಂತ ಹೇಳಿದ ಮಾತು. ದಾನಿಯೇಲನ್ನು ಯಾರಿಗೇನ ಹೇಳೇನ? ಯೇಸು ಸ್ವಾಮಿ ನಂಬ್ಕೊಳ್ರಿ, ಯೇಸು ಸ್ವಾಮಿ ನಂಬ್ಕೊಳ್ರಿ, ದೇವ್ರ ನಂಬ್ಕೊಳ್ರಿ ಅಂತ ಯಾರಿಗೆ ಹೇಳಿಲ್ಲ. ಈತನಲ್ಲಿರುವ ಒಳ್ಳೆ ಕ್ರಿಯೆಗಳನ್ನು ನೋಡಿ ದಾನಿಯೇಲನ ದೇವರನ್ನ ಏನ್ ಮಾಡದಂತೆ ಬಾಬೆಲ್ ದೇಶದಲ್ಲಿ ಕೊಂಡಾಡ್ಯಾರ ಅಂತ ಹೇಳ್ತದೆ ಬೈಬಲ್. ಹಲ್ಲೆಲೂಯಾ. ಕೆಲವು ಸಾರಿ ನಾವು ನಮ್ಮ ಮನೆಯಲ್ಲಿ ಸರಿಯಾಗಿ ಬೆಳಕಾಗಿದ್ರೆ, ಎರಡನೇದು ಜನರ ಮುಂದೆ ನಾವು ಬೆಳಕಾಗಿರುತ್ತೆ ಮಾತು. ಮೂರನೇದು, ಕಾಣಲಾರದ ದೇಶಗಳಲ್ಲಿ ತಾಂಡೋಗಿ ನಮ್ಮನ್ನಿಟ್ರು ನಾವು ಬೆಳಕಾಗಿರ್ತೀವಿ. ನಾನು ಬಗ್ಗೆ ಹೇಳಿದಲ್ಲ, ಬೆಳಕು ಬಂದು ಬಹಳ ವರ್ಷಗಳಾಯ್ತು ಭೂಮಿಗೆ, ಆದ್ರೆ ಜನರು ಏನ್ ಪ್ರೀತಿಸ್ತಾರಂತೆಪ್ಪ? ಯೋಹನ ಬರೆಸುವಾರ್ತೆ ಓದಿ ಇವಾಗ 3ನೇ ಅಧ್ಯಾಯ 19ನೇ ವಚನ ಓದು. 3ನೇ ಅಧ್ಯಾಯ 19ನೇ ವಚನ. ಆ ತೀರ್ಪು ಏನಂದ್ರೆ, ಬೆಳಕು ಲೋಕಕ್ಕೆ ಬಂದಿದ್ರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಯಾದಕ್ಕಿಂತ ಯಾದನ್ನ ಪ್ರೀತಿಸಿದಾರಂತಮ್ಮ? ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚು ಪ್ರೀತಿಸ್ತಾರ ಮಾತು. ಇವಾಗ ನಾನು ನಿಮಗೆ ಕೆಲವು ಸಾಮ್ಯ ಪದಗಳು, ಅಂದ್ರೆ ಒಂದಕ್ಕೊಂದು ವಿರುದ್ಧವಾದ ಪದಗಳು ಇರ್ತಾವಲ್ಲ. ದೇವರದ ಅಂತಂದ್ರೆ ಯಾರಿರ್ತಾರ? ಸೈತಾನ್ಗಳು ಇರ್ತಾರ ಮಾತು. ಒಳ್ಳೆಯರದ ಅಂದ್ರೆ ಯಾರಿರ್ತಾರ? ಕೆಟ್ಟವ್ರು ಮಾತ್ರ. ಇವಾಗ ನೋಡ್ರಿ, ಕತ್ತಲೈತಂದ್ರೆ ಏನೈತಿ? ಬೆಳಕೈತಿ. ಕತ್ತಲೆ ಓಡ್ಸಕ್ ಹಾಕಲ್ಲ. ಕತ್ತಲನ್ನ ತೆಗೆದಾಕ್ಬೇಕಂದ್ರೆ ಬೆಳಕು ಅಲ್ಲಿ ಬರ್ಬೇಕಂತೆ. ಹಲ್ಲೆಲೂಯಾ. ಹಂಗೇನೆ ಜನರ ಜೀವಿತದಲ್ಲಿ ಕತ್ತಲೈತಿ. ಪಾಪ ಅನ್ನುವಂಥದ್ದು ಕತ್ತಲೈತಿ, ಮರಣ ಅನ್ನುವಂಥದ್ದು ಕತ್ತಲೈತಿ, ನರಕ ಅನ್ನುವಂಥದ್ದು ಕತ್ತಲೈತಿ. ಆ ಕತ್ತಲನ್ನ ಹೋಗ್ಲಿಕ್ಕಾಗಿ ಯೇಸು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನಂತೇಳಿ ಯೋಹನ ಬರೆಸುವಾರ್ತೆ ಓದೋಣ ಒಂದ್ಸಾರಿ. ಯೋಹನ ಬರೆಸುವಾರ್ತೆ 1ನೇ ಅಧ್ಯಾಯ ತೆಗೆದು ಓದಪ್ಪ. ಯೋಹನ ಬರೆಸುವಾರ್ತೆ 1ನೇ ಅಧ್ಯಾಯ 2ನೇ ವಚನದಿಂದ ಓದಪ್ಪ. ಆತನ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವೇ ಮನುಷ್ಯರಿಗೆ ಬೆಳಕಾಗಿತ್ತು. ಹಲ್ಲೆಲೂಯಾ ಅರ್ಥದರು. ಇವಾಗ ಬದುಕಿರೋ ತನಕ ಒಳಗಡಿರುವ ಆತ್ಮದ ದೀಪ ಏನಾಗ್ತದ ಅಂತ ಹೇಳ್ಯಾರ? ಉರಿತತ್ತ ಅಂತ ಹೇಳ್ಯಾರ ಮಾತು. ಅದಕ್ಕೋಸ್ಕರ ಅಲ್ವಾ ಸತ್ತೋದ್ ಕೂಡಲೇ ತಲೆಗುಂಬಲ್ಲಿ ಏನ್ ಇಡ್ತಾರೆ ಹೇಳ್ರಿ? ಮನುಷ್ಯರಿಗೆ ದೀಪ ಹಚ್ಚಿ ದೀಪ ಇಡ್ತಾರ ಮಾತು. ಮತ್ತೆ ತಿರ್ಗಾ ಸ್ಮಶಾನಕ್ಕೆ ಹೋಗಿ ಬಂದ್ಮೇಲೆ ಮತ್ತೆ ದೀಪ ಹಚ್ಚಿ ದೀಪ ಇಡ್ತಾರ. ಎದಕ್ಕಂದ್ರೆ ಆ ಆತ್ಮ ಇಲ್ಲಿ ಐತಿ ಅಂತ ಅರ್ಥ ಮಾತು ಅವ್ರಿಗೆ, ಸಂಪ್ರದಾಯ ಪ್ರಕಾರ. ಆದ್ರೆ ಕ್ರೈಸ್ತರು ಆ ರೀತಿಯಾಗಿ ಇಡಕಲ್ಲ ಮಾತು. ಎದಕ್ಕಂದ್ರೆ ಆತ್ಮ ಎಲ್ಲಿ ಹೋಗ್ತದ ಅಂತ ಹೇಳನ? ಪರಮಾತ್ಮನ ಹತ್ರ ಹೋಗ್ತದ ಅಂತ ಹೇಳ ಮಾತು. ಇಲ್ಲೇನಂತ ಹೇಳ್ತದನಪ್ಪ? ಮನುಷ್ಯರೊಳಗೆ ಆ ಜೀವವು, ಆತನಲ್ಲಿ ಜೀವವಿತ್ತು, ಆ ಜೀವವೇ ಮನುಷ್ಯರಿಗೆ ಏನಾಯ್ತು? ಬೆಳಕಾಗಿತ್ತು. ದೇವರ ಜೀವ, ಆತನ ಶ್ವಾಸ ಮನುಷ್ಯರೊಳಗೆ ಏನಾಯ್ತಂತೆ? ಬೆಳಕಾಗೈತ್ ಮಾತು. ಆ ಬೆಳಕು ನಮ್ಮದಲ್ಲ, ಆತಂದು. ಆ ಬೆಳಕು ಕತ್ತಲಲ್ಲಿ ಏನಾಗ್ತದಂತ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಏನ್ ಮಾಡ್ಲಿಲ್ಲ? ಮುಸುಕಲಿಲ್ಲ ಅಂತ ಮಾತು. ಯೇಸು ಕ್ರಿಸ್ತನು ಭೂಮಿ ಮೇಲಿರುವಾಗ ಏನ್ ಮಾಡ್ಯಾನ? ಕತ್ತಲು ಮುಸುಗಲಿಕ್ಕೆ ಬಂದತಂತೆ. ನೀನ್ ದೇವರ ಮಗನಾಗಿದ್ರೆ ನೀನು ಕಲ್ಲುಗಳನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತೇಳಿ ಮುಸುಗಲಿಕ್ಕೆ ಬಂತು. ನೀನು ದೇವರ ಮಗನಾದ್ರೆ ಮೇಲಿಂಚ ಎಗುರು ಅಂತ ಹೇಳಿ ಬಂತು. ನೀನು ಒಂದು ಸಾರಿ ನನಗೆ ನಮಸ್ಕಾರ ಮಾಡು, ಇಡೀ ಈ ಲೋಕದ ಐಶ್ವರ್ಯವಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ. ಆದ್ರೆ ಕತ್ತಲು ಮುಸುಲಿಕ್ಕೆ ಬಂದಿತ್ತು. ಆದ್ರೆ ಬೈಬಲ್ ಹೇಳ್ತದೆ ಕತ್ತಲನ್ನ ಮುಸುಕಲಿಕ್ಕೆ ಬೆಳಕನ ಆಗ್ಲಿಲ್ಲಂತೆ. ಎದಕ್ಕಂದ್ರೆ ಯೇಸು ನಿಜವಾದ ಬೆಳಕಾಗಿದ್ದ. ಹಲ್ಲೆಲೂಯಾ ಹೇಳ್ತಾರು. ಯೇಸು ಇನ್ನೊಂದು ಬೆಳಕು ತಗೊಂಡು ಕೊಡ್ಲಿಕ್ಕೆ ಬಂದಿರೋತನಲ್ಲ. ಯೇಸೇ ಏನಾಗ್ಯಾನ? ನಾನೇ ಲೋಕಕ್ಕೆ ಬೆಳಕಾಯನಂತ ಹೇಳ ಮಾತು. ಆದ್ರೆ ಆತನಲ್ಲಿ ನಾವಿದ್ದು ನಾವು ಉಡಗಿ ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ಬೆಳಕಾಗಿ ನಮ್ಮ ಏರಿಯಾಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ಬೆಳಕಾಗಿರ್ಬೇಕು ಮಾತು. ಬೆಳಕೆಂತದಲ್ಲಿ? ನೀತಿಯಲ್ಲಿಯೂ ಉಪಕಾರದಲ್ಲಿಯೂ ಸತ್ಯದಲ್ಲಿ ಇರ್ಬೇಕಂತ ಮಾತು. ಬೆಳಕು ಆಗಿರಂತೇಳಿ ನಾವೆಲ್ಲರ ತಲೆ ಮೇಲೆ ಒಂದೊಂದು ದೀಪ ಇಟ್ಕೊಂಡ್ರೆ ತಿರುಗಿರಂತ ಹೇಳ್ತಾ ಇಲ್ಲ. ಬೆಳಕಂತಂದ್ರೆ ನಮ್ಮಲ್ಲಿ ನೀತಿ ಇರ್ತದಂತೆ, ಬೆಳಕಂದ್ರೆ ನಮ್ಮಲ್ಲಿ ಸತ್ಯ ಇರ್ತದಂತೇಳಿ, ಬೆಳಕಂದ್ರೆ ನಮ್ಮಲ್ಲಿ ಉಪಕಾರ ಇರ್ತದಂತೇಳಿ ಮಾತು. ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಆಗ ನಿನ್ನ ದೇವ್ರನ್ನ ಏನ್ ಮಾಡ್ತಾರೆ? ಜನರು ಕೊಂಡಾಡ್ತಾರಂತ ಮಾತು. ನೀನು ಯಾರಿಗೆ ಹೇಳೋದ ಅವಶ್ಯಕತೆ ಇಲ್ಲ. ಕೆಲವು ಸಾರಿ ದೇವ್ರ ನಂಬಿಕಳ್ರಿ, ದೇವ್ರ ನಂಬಿಕಳ್ರಿ, ದೇವ್ರ ನಂಬಿಕಳ್ರಿ, ದೇವ್ರ ನಂಬಿಕಳ್ರಿ ಅಂತ ಯಾರಿಗೆ ಹೇಳೋದ ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಸಾಕ್ಷಿ ಕೇಳುವಾಗ
ನಾವ್ ಹೇಳ್ತೀವಲ್ಲ, ನೀವು ಕೆಲವು ಸಾರಿ ಮೀಟಿಂಗ್ ಒಳಗ ಒಬ್ಬ ಮನುಷ್ಯನು ದೊಡ್ಡ ಕುಲ್ದತ್ ಅಂತ ಯಾರು ಬ್ರಾಹ್ಮಣ ಅಂತ ನಂಬ್ಕೊಂಡಿದಂತೆ. ಅವಾಗ ಪಾಸ್ಟರ್ ಕೇಳಿದಂತೆ, ನೀನು ಯೇಸು ಸ್ವಾಮಿನ ಹೆಂಗ್ ನಂಬಿಕೊಂಡಿಯಪ್ಪ ಸ್ವಾಮಿ ಅಂತ ಕೇಳಿದಂತೆ. ಎದಕ್ಕಂದ್ರೆ ದೊಡ್ಡ ಕುಲ್ದಾರ್ನ ಸ್ವಾಮಿ ದಣೆ ಅಂತಿರ್ತಾರಲ್ಲ, ಹೆಂಗ್ ನಂಬಿಕೆ ಅಂದ್ರೆ, ನಮ್ಮ ಮನೆಗೆ ಒಬ್ಬ ಕೆಲಸದ ಹುಡುಗಿ ಬರ್ತಾ ಇದ್ಲು. ಕೆಲಸದ ಹುಡುಗಿ ಬರುವಾಗ ನಾವು ಬಹಳ ಜನನ ನಮ್ಮ ಮನೇಲಿ ಕೆಲಸಕ್ಕೆ ಇಟ್ಕೊಂಡಿವಿ. ಆದ್ರೆ ಯಾರು ಸಹ ಕೈ ಶುದ್ಧವಾಗಿರ್ಲಿಲ್ಲ, ಎಲ್ಲರೂ ಒಂಥರ ವಿಚಿತ್ರವಾಗಿರ್ತಾ ಇದ್ರು. ಆದ್ರೆ ಈ ಹುಡುಗಿ ನಮ್ಮ ಮನೆಗೆ ಕೆಲಸಕ್ಕೆ ಬಂದಾಗ್ಲಿಂಚ ನಾವು ಆಯಮ್ಮನೆ ಅವಾಗಲೂ ಗಮನಿಸ್ತಾ ಇದ್ವಿ. ಎಲ್ಲ ಕಡೆ ನಮ್ಮ ವಸ್ತುಗಳು, ಬೆಲೆ ಉಳ್ಳ ವಸ್ತುಗಳು ಅಲ್ಲಲ್ಲಿ ನಾವು ಕೆಲವು ಸಾರಿ ನೋಡ್ಬೇಕಂತೇಳಿ ಬಿಟ್ಟು ಹೋಗ್ತಾ ಇದ್ವಿ. ಆದ್ರೆ ಅದೆಲ್ಲ ಒಂದ್ ಕಡೆ ಇಟ್ಟು ಆ ಹುಡುಗಿ ಎಲ್ಲ ಕೆಲಸ ಮಾಡಿದ್ಮೇಲೆ ಆ ಮನೆಗೆ ಹೋಗುವಾಗ, ಐನವ್ರೆ ಇಲ್ಲಿ ನಿಮ್ಮ ವಸ್ತುಗಳು ಬಿದ್ದಿದ್ವು, ಎಲ್ಲ ತೆಗೆದಿದ್ರ ಮೇಲೆ ಇಟ್ಟಿ ನೋಡಂತೇಳಿ ಒಪ್ಪಿಸಿ ಹೋಗ್ತಾ ಇದ್ಲು. ನಾವು ಬಹಳ ವರ್ಷ ಆ ಹುಡುಗಿನ ಗಮನಿಸ್ತಾ ಇದ್ವಿ. ಒಂದ್ ದಿವಸ ಕೇಳಿದ್ವಿ, ಅಮ್ಮ ನಿನಗೆ ಕಷ್ಟ ಐತಲ್ಲ ಮನೆಯಲ್ಲಿ, ನಿನಗೆ ಬಹಳ ಬಡತನ ಐತಲ್ಲ ಮನೆಯಲ್ಲಿ, ನಿನಗೆ ಬಹಳ ಪ್ರಾಬ್ಲಮ್ ಐತಲ್ಲ, ಆದ್ರೆ ಇವೆಲ್ಲ ತಗೊಂಡೋಗಿ ನೀನ್ ಮಾಡ್ಕೋಬೋದಲ್ಲಮ್ಮ, ಉಪಯೋಗಿಸ್ಕೊಳ್ಬೋದಲ್ಲ, ಮಾರ್ ತಗೋಬೋದಲ್ಲ. ಹೌದು ಐನರೇ, ಇವೆಲ್ಲ ತಗೊಂಡೋಗಿ ನನ್ನ ಕಷ್ಟ ತೀರಿಸ್ಕೊಳ್ಬೋದು, ಇವೆಲ್ಲ ತಗೊಂಡೋಗಿ ನನ್ನ ಬಡತನ ನೀಗಿಸ್ಕೊಳ್ಬೋದು. ಆದ್ರೆ ನಾನು ನಂಬಿರುವ ದೇವರು ಏನಂತ ಹೇಳಂತಂದ್ರೆ, ನೀನು ಸತ್ಯಕ್ಕೋಸ್ಕರವೇ ಜೀವನ ಮಾಡಂತ ಹೇಳಂತೆ. ಅರ್ಥ ಆದ್ರೆ ಅಲ್ಲಿ ಹೇಳ್ರಿ, ಎದಕ್ಕೋಸ್ಕರ ಜೀವನ ಮಾಡಂತ ಹೇಳನ ಅಂದ್ರೆ ಏನು? ಆಯಮ್ಗ ಆಜ್ಞೆಯೇ ದೀಪವಾಗೈತಿ ಮಾತು, ಉಪದೇಶವೇ ಏನಾಗೈತೆ ಆಯಮ್ಗ ಬೆಳಕಾಗೈತಿ ಮಾತು. ಪ್ರಿಯಾದಿರ ಮಕ್ಕಳೇ, ಕಷ್ಟ ಇರ್ಬೋದು, ಎಲ್ಲರಿಗೆ ಕಷ್ಟ ಇರ್ತದೆ. ನಾವು ಅನ್ಕೊಂಡಿದ್ದೆಲ್ಲ ಕೆಲವು ಸಾರಿ ತಗೊಂಬಕ್ ಹಾಕಲ್ಲ, ಕಟ್ಕೊಳಕ್ ಹಾಕಲ್ಲ, ಮಾಡ್ಕೊಳಕ್ ಹಾಕಲ್ಲ, ಹೊಂದ್ಕೊಳಕ್ ಹಾಕಲ್ಲ. ಯಾರೋ ಹೆಂಗೋ ಸಂಪಾದನೆ ಮಾಡ್ಕೊಂತಾರ ಅಂತೇಳಿ ನಾವು ಸತ್ಯನ ಬಿಟ್ರೆ, ನಾವು ಯಾರೋ ಹೆಂಗೋ ಜೀವನ ಮಾಡ್ತಾರ ಅಂತೇಳಿ ನಾವು ನೀತಿನ ಬಿಟ್ರೆ, ನಮ್ಮ ಬೆಳಕು ಏನಾಗ್ತದೆ ಹೇಳಿ ಕತ್ತಲಾಗ್ತತ್ ಮಾತು. ಇನ್ನು ನಾವು ಕುಟುಂಬದಲ್ಲಿ ಹೆಂಗ್ ಬೆಳಕಾಗಿರ್ತೀವಿ, ಜನರ ಮಧ್ಯದಲ್ಲಿ ಹೆಂಗ್ ಬೆಳಕಾಗಿರ್ತೀವಿ, ಕಾಣಲಾರ್ದ ದೇಶದಲ್ಲಿ ದಾನಿಯೇಲ್ ತರ, ಏಸೇಪ್ ಅಂತಾರ ಹೆಂಗ್ ಬೆಳಕಾಗಿರ್ತೀವಿ? ಒಂದ್ಸಲ ಆಲೋಚನೆ ಮಾಡ್ರಿ. ದೇವ್ರ ನಂಬಿಕೆ ಬಿಟ್ಟಿವಿ, ಇಲ್ಲಿ ಯಾರು ನೋಡ್ತಾರ ಬಿಡಪ್ಪ, ನಾನು ಹೆಂಗನ ಜೀವನ ಮಾಡ್ಬಾರ್ದಂತೇಳಿ ಏಸೇಪ್ ಅನ್ಕೊಂಡಿದ್ರೆ ಇವತ್ತು 2000 ಅಲ್ಲ 8000 ವರ್ಷಗಳಾಗಿರ್ಬೋದು, ಇಲ್ಲ 6000 ವರ್ಷಗಳಾಗಿರ್ಬೋದು, ಇವತ್ತಿಗೂ ಏಸೇಪನ ಬಗ್ಗೆ ಮಾತಾಡ್ತದ ಬೈಬಲ್ ಅಂತಂದ್ರೆ ಆತನು ಕಾಣಲಾರ್ದ ದೇಶದಲ್ಲಿ ಬೆಳಕಾಗಿದೆ ಅಂತ ಅರ್ಥ. ದಾನಿಯೇಲನ ಗುರುತಾಗಿ ಮಾತಾಡ್ತದ ಬೈಬಲ್ ಅಂದ್ರೆ ಕಾಣಲಾರ್ದ ದೇಶದಲ್ಲಿ ಬೆಳಕಾಗಿದೆ ಅಂತ ಅರ್ಥ. ಅವರೆಲ್ಲ ಏನು ಉಪದೇಶ ಕೇಳಿದ್ರು? ನಮ್ ತರ ವಾರ ವಾರ ಚರ್ಚೆಗೆ ಬರ್ಲಿಲ್ಲ, ಅವರಿಗೆ ಬೈಬಲ್ ಕೂಡ ಇರ್ಲಿಲ್ಲ, ಪಾಸ್ಟರ್ ಇರ್ಲಿಲ್ಲ. ಒಂದೇ ಸಾರಿ ದೇವ್ರ ಮಾತು ಕೇಳಿದ್ದು, ನೋಹಾ ಹಡಗು ಕಟ್ಟು, ಜಲಪ್ರಳಯ ಬರ್ತದಂತ ಒಂದೇ ಸಾರಿ ಹೇಳಿದ್ದು ದೇವರು. ಹಲ್ಲೆಲೂಯಾ. ಸಮರ್ಯದ ಸ್ತ್ರೀ ಹತ್ರ ಮಾತಾಡಿದ್ದು ಹಗಲೆಲ್ಲ ಮಾತಾಡ್ಲಿಲ್ಲ, ಒಂದೇ ಸಾರಿ ಮಾತಾಡಿದ್ದು. ಜಕ್ಕಾಯನ ಹತ್ರ ಮಾತಾಡಿದ್ದು ಹಗಲೆಲ್ಲ ಮಾತಾಡ್ಲಿಲ್ಲ, ಒಂದೇ ಸಾರಿ ಮಾತನಾಡಿದ್ದು. ಮಾತನಾಡಿದ ಮಾತುಗಳು ಕೇಳಿದವರೆಲ್ಲರೂ ಬೆಳಕಾಗಿದ್ದಾರೆ. ನಾನು ನೀನುಗೂಡಾಗಿ ವಾರ 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 ಪ್ರಸಂಗಗಳು ಕೇಳ್ತಾ ಇದ್ದೀವಿ. ನಾವು ಬೆಳಕಾಗಿರ್ಲೇಬೇಕು. ಅವಾಗ ಐನವ್ರು ಹೇಳಿದ್ರಂತೆ ಪಾಸ್ಟೇ ನಮ್ಮ ಮನೆಗೆ ಬರುವ ಕೆಲಸ ಹುಡುಗಿಗೆ ನಾನು ಕೇಳಿದೆ, ನಿಮ್ಮ ಮನೇಲಿ ಇಷ್ಟು ಬಡತನ ಐತಿ, ಇಷ್ಟು ಕಷ್ಟ ಐತಿ, ಇಷ್ಟು ವೇದನೆ ಐತಿ, ಇವೆಲ್ಲ ತಗೊಂಡೋಗಿ ಮಾರ್ಕೊಂಡು ನೀನು ಜೀವನ ಮಾಡ್ಬೋದು, ಸಂತೋಷವಾಗಿರ್ಬೋದು, ನೀವು ಅನ್ಕೊಂಡಿದ್ದಲ್ಲ ಕೊಂಡ್ಕೊಳ್ಬೋದಲ್ಲ ಅಂತಂದ್ರೆ, ಆ ಹುಡುಗಿ ಹೇಳಿದ್ದೇನು, ನಮ್ಮ ಪಾಸ್ಟ್ರು ಬೋಧಿಸುವಾಗ ನೀವು ಲೋಕಕ್ಕೆ ಏನಾಗಿರಂತೇನ, ಬೆಳಕಾಗಿರಂತೇನ. ನಾನು ಇದನ್ನೆಲ್ಲ ತಗೊಂಡೋಗಿ ಮಾರ್ಕೊಂಡು ಸುಖವಾಗಿರ್ಬೋದು, ಆದ್ರೆ ಈ ಸುಖ ಈ ಭೂಮಿ ಮೇಲೆ ಮಾತ್ರ, ಅಲ್ಲಿ ನನ್ನ ಕರ್ಕೊಂಡು ಹೋಗಲ್ಲ. ಅರ್ಥ ಆಯ್ತಮ್ಮ? ನಾವೇನನ್ಕಂತ ಗೊತ್ತಾ, ಅಲ್ಲಿಗೆ ಹೋದ್ಮೇಲೆ ನೋಡೋಣಳು ಅನ್ಕೊಳ್ಳುವ ರೀತಿಯಲ್ಲಿ ಇಲ್ಲಿ ಕುತ್ಕೊಂಡಿದ್ರೆ ನೀನು, ನಿನಗೊಂದು ಗುಡ್ ನ್ಯೂಸ್, ಇವತ್ತೇ ನಿನ್ನ ದಿನ, ನಾಳೆ ನಿನ್ನ ದಿನ ಅಲ್ಲ ಸಿಲಿ. ಯಾಕೆ ಗೊತ್ತಾ? ಪ್ರತಿಯೊಬ್ಬರನ್ನ ನಾವು ಪ್ರಯಾಣ ಮಾಡ್ತಾ ಇರೋವರನ್ನ ನೋಡ್ತಾ ಇದೀವಿ, ಹೋಗ್ತಾನೆ ಇದ್ದಾರೆ. ಆ ಲೈನ್ನಲ್ಲಿ ನಾನು ನಿಂತ್ಕೊಂಡಿದ್ದೀನಿ ನನ್ನ ತನಕ. ನಮ್ಮ ಸರಿತಿ ಬಂದಾಗ, ನಮ್ಮ ಸಾಲ್ ಬಂದಾಗ, ನಮ್ಮ ಪ್ರಯಾಣ ಮುಗಿದಾಗ, ನಮ್ಮ ಬಸ್ ಸ್ಟ್ಯಾಂಡ್ ಬಂದಾಗ ನಾವು ಇಳಿದು ಹೋಗ್ಲೇಬೇಕು ನಮ್ಮ ಸ್ವಂತ ಮನೆಗಳಿಗೆ. ಯಾರು ಇಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಲೋಕಕ್ಕೆ ಬೆಳಕಾಗಿರಂತ ಏಸು ಯಾಕಳೆ ಅಂತಂದ್ರೆ, ಕತ್ತಲಾಗಿದ್ದೀವಿ ಇಂದಿನ ದಿನಗಳಲ್ಲಿ. ಪಾಪದ ಕತ್ತಲು, ಮರಣದ ಕತ್ತಲು, ನರಕದ ಕತ್ತಲಿಂದ ಬಿಡಿಸ್ಲಿಕ್ಕೆ ಯೇಸು ಮಾನವನಾಗಿ ಲೋಕಕ್ಕೆ ಬಂದ. ಎದಕ್ಕೆ ವಾರ ವಾರ ಉಪದೇಶ ನಮಗೆ? ಎದಕ್ಕೆ ವಾರ ವಾರ ನಮಗೆ ಬೋಧನೆ ಅಂತಂದ್ರೆ, ಎಲ್ಲಿ ತಪ್ಪಿ ಹೋಗಿವೋ ಈ ವಾರ ಅದನ್ನ ಸರಿ ಮಾಡಿಕೊಳ್ಳಿಕ್ಕಾಗಿ. ಇಲ್ಲಿ ಯಾರು ನನ್ನ ನೋಡಕ್ಕಲ್ಲ ಅಂತೇಳಿ ಏಸೇಪ್ ಅನ್ಕೊಳ್ಳಿಲ್ಲ, ಯಾರು ನನ್ನನ್ನು ಕಿವಿ ಹಾಕೊಳ್ಳಿಲ್ಲ ಅಂತೇಳಿ ದಾನಿಯೇಲ ಅನ್ಕೊಳ್ಳಿಲ್ಲ. ದಾನಿಯೇಲನು ಸುವಾರ್ತೆ ಹೇಳಿಲ್ಲ ದೇವ್ರ ನಂಬಿಕೆ ಅಂತೇಳಿ. ದಾನಿಯೇಲನ ನೋಡಿ ಹೇಳ್ದ ಆ ನೆಬೂಕದ್ನೆಚ್ಚರ ರಾಜ, ಈ ದಾನಿಯೇಲನ ದೇವರೇ ನಿಜವಾದ ದೇವರಂತ ಹೇಳಿದನಂತೆ, ಕೊಂಡಾಡ್ರಂತೆ. ನಮ್ಮ ಸತ್ಯವಾದ ಮಾತುಗಳು, ನಮ್ಮ ನೀತಿ ಕ್ರಿಯೆಗಳು ನಮ್ಮ ದೇವರನ್ನ ಕೊಂಡಾಡುವಾಗೆ ಮಾಡಬೇಕು ಪ್ರಜೆಗಳನ್ನ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಕತ್ತಲೈತಂತ ಅರ್ಥ ಅಷ್ಟೇ. ಬೈಬಲ್ ಏನಂತ ಹೇಳುತ್ತೆ, ಲೋಕಕ್ಕೆ ಬೆಳಕು ಬಂದಿದ್ರು ಜನರು ಏನ್ ಪ್ರೀತಿಸ್ತಾ ಇಲ್ಲ? ಬೆಳಕನ ಪ್ರೀತಿಸ್ತಾ ಇಲ್ಲ. ಏನ್ ಪ್ರೀತಿಸ್ತದಂತೆಪ್ಪ? ಕತ್ತಲನ್ನ ಪ್ರೀತಿಸ್ತದ್ರ. ನೀನ್ ಕತ್ತಲನ್ನ ಪ್ರೀತಿಸ್ತದೆಯಾ, ಬೆಳಕನ್ನ ಪ್ರೀತಿಸ್ತಿದೆಯಾ? ನೀನೇ ಡಿಸೈಡ್ ಮಾಡ್ಕ್ಯಾ.
ಎದಕ್ಕಂದ್ರೆ ಇವತ್ತು ನಾವು ಜೀವಂತವಾಗಿದ್ದೇವೆ. ಪ್ರತಿದಿನ ಓಪಿಡಿಗೆ ಹೋಗುವಾಗ, ಗೋಸಾಸ್ಪತ್ರೆಗಳಿಗೆ ಹೋಗುವಾಗ, ಪ್ರತಿದಿನ ಮಕ್ಕಳು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿ ಏನ್ ಪಾಪ ಮಾಡಿದ್ರು ಮಕ್ಕಳು ತಿರ್ಕೊಂಡು ಹೋಗೋದು? ಏನಾರ ಪಾಪ ಮಾಡಿದ್ರೆ ಏನಿಲ್ಲ ಸಲಿ ಅಂದ್ರೆ ಪ್ರತಿಯೊಬ್ಬರು ಹುಟ್ಟಿದ ಮನುಷ್ಯನ ಸಾಯ್ತಾನಂತ ಅರ್ಥ ಮಾತು. ನಮ್ಮ ಮುಂದೆ ಹೋಗ್ತದಂದ್ರೆ ನಾವಿನ್ನೂ ಸರಿಯಾಗ್ಲಿಕ್ಕಾಗೆ ದೇವರು ನಮ್ಗೆ ಅವಕಾಶ ಕೊಟ್ಟನ. ಈ ಜೀವನ ಅವಕಾಶನ ನೀನು ದುರುಪಯೋಗಪಡಿಸ್ಕೊಳ್ಬೇಡ. ಅವಕಾಶನ ನೀನು ನಿನ್ಗೋಸ್ಕರ ಉಪಯೋಗಿಸ್ಕೊಳ್ಬೇಡ, ದೇವ್ರಿಗೋಸ್ಕರ ನಿಂತ್ಕೊಳ್ರಿ. ಒಂದ್ ದಿವಸ ಬರ್ತತೆ, ಎಲ್ಲರ ಮಧ್ಯದಲ್ಲಿ ನಮಗೆ ಬಹುಮಾನ ಕೊಡುವ ದಿನ ಬರ್ತತೆ. ಅವತ್ತು ನಾವು ಯಾರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ. ಇಲ್ಲಿ ಒಂದು ವೇಳೆ ಮನುಷ್ಯರಿಂದ ತಪ್ಪಿಸ್ಕೊಳ್ಬೋದು, ಜನರಿಂದ ತಪ್ಪಿಸ್ಕೊಳ್ಬೋದು. ಎಲ್ಲರ ಮಧ್ಯದಲ್ಲಿ ಬಲ ನಂಬಿಗಸ್ತನಾದ ಆಳು ನಮ್ಮ ಮುಂದೆ ಬಾ, ಬಲ ನಂಬಿಗಸ್ತನಾದ ಆಳು ನಿನ್ನ ಮುಂದೆ ಬಾ, ನಿನಗೆ ಬಹುಮಾನ ಕೊಡ್ತಂದಾಗ ನಿನಗೆ ಬಹುಮಾನ ಈ ಲೋಕದಲ್ಲಿ ಸಿಗಲಾರ್ದಿರ್ಬೋದು, ಕೆಲವು ಸಾರಿ ಪರಲೋಕದಲ್ಲಿ ನಿನಗೋಸ್ಕರ ಬಹುಮಾನ ಇಟ್ಟ ನಮ್ಮ. ಅದಕ್ಕೋಸ್ಕರವೇ ನಿನ್ನ ಬೆಳಕು ಮೊದಲನೇದಾಗಿ ನಿನ್ನ ಮನೆಯಲ್ಲಿರಲಿ, ಎರಡನೇದು ನಿನ್ನ ಬೆಳಕು ಜನರ ಮುಂದಿರಲಿ, ಮೂರನೇ ಬೆಳಕು ಕಾಣಲಾರದ ಜನರ ಮಧ್ಯದಲ್ಲಿ ಪ್ರಾಂತದಲ್ಲಿರಲಿ. ಆವಾಗಲೇ ಏನಂತ ಹೇಳ್ತಾನಂತಂದ್ರೆ ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸೋದು ಮಾತು. ನಾವು ಅನ್ಕೊಳ್ತೀವಿ ಅಸಲಿ ಯಾರು ನೋಡ್ಯಾರಪ್ಪ ಪರಲೋಕ, ಯಾರು ನೋಡ್ಯಾರಪ್ಪ ನರಕ ಅಂತ ಕಳ್ತಿದ್ರೆ ಅದು ಅನ್ಯ ಜನರು ಮಾತಾಡ್ಬೋದು. ಅಂದ್ಳೆ ನಂಬಿದವರು ಮಾತಾಡಿದ್ರೆ ನಿನ್ನಕ್ಕಿಂತ ಅಜ್ಞಾನಿ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಅರ್ಥ ಮಾತು. ಎದಕ್ಕೆ ಗೊತ್ತಾ? ನೀನು ನಂಬಲಿದ್ರೇನೆ ಬೇಸಿರ್ತಿತ್ತು ಅಂತೇಳಿ ದೇವ್ರ ವಾಕ್ಯ ಹೇಳ್ತಾರೆ. ನೀನು ನಂಬಲಿದ್ರೇನೆ ಬೇಸಿರ್ತಿತ್ತು, ನಂಬಿಕೊಂಡು ನೀನು ನರಕಕ್ಕೆ ಹೋಗಿಯಲ್ಲ, ಅದಕ್ಕಿಂತ ಇನ್ನ ಅದು ದುಷ್ಟದ ಒಂದು ಕೆಲಸ ಇನ್ನು ಯಾವುದಿಲ್ಲ ಅಂತೆ. ನಂಬಿಕೊಳ್ಳಾರ್ದವ್ರು ನರಕಕ್ಕೆ ಹೋದ್ರೆ ಅದೊಂದು ಕೆಲಸ ಆಗಿರ್ಬೋದು, ಒಂದು ವೇಳೆ ಅದು ಅವ್ರ ಮಾರ್ಗ ಆಗಿರ್ಬೋದು. ನಂಬಿಕೊಂಡು ಕೂಡ ತಿಳ್ಕೊಂಡು ಕೂಡಾಗಿ ನಾವು ಸತ್ಯನ ಅರ್ಥ ಮಾಡ್ಕೊಳ್ಳಿಲ್ಲ, ನೀತಿ ನಾವು ಸಂಪಾದನೆ ಮಾಡ್ಕೊಳ್ಳಿಲ್ಲ, ನಾವು ಉಪಕಾರದಲ್ಲಿ ಇರಲಿಲ್ಲ ಅಂತಂದ್ರೆ ನಮಗಿಂತ ದುರದೃಷ್ಟವಂತವರು ಇನ್ನೊಬ್ಬರಿಲ್ಲ. ಪ್ರಿಯರ ಮಕ್ಕಳು,